भुनक्तु सह वीर्यं करवावहै तेजस्विनावधीतमस्तु मा विद्विषावहै. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಗೀತಾ ಫಾರ್ ಯೂತ್, ಯುವಕರಿಗಾಗಿ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಡಾಕ್ಟರ್ ಗುರುರಾಜ್ ಖರ್ಜಗಿ ಸರ್ ಮತ್ತು ನಾನು ಕಳೆದ 10 ಅಧ್ಯಾಯಗಳಲ್ಲಿ ಭಗವದ್ಗೀತೆಯನ್ನು ಯುವಕರ ದೃಷ್ಟಿಕೋನದಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸುಲಭವಾಗಿ ಅರ್ಥೈಸುವಂತಹ ಕೃಷ್ಣ ಮತ್ತು ಅರ್ಜುನನ ಮಧ್ಯೆ ನಡೆದಂಥ ಸಂಭಾಷಣೆಯ ಭಗವದ್ಗೀತಾ. 700 ಶ್ಲೋಕ ಇದೆ ಸರ್. 700 ಶ್ಲೋಕ. ಅದರಲ್ಲಿ 10 ಅಧ್ಯಾಯ ಮುಗಿಸಿದ್ದೀವಿ. ಇನ್ನೂ 8 ಅಧ್ಯಾಯಗಳು. ಇವತ್ತು 11ನೇ ಅಧ್ಯಾಯ. 11ನೇ ಅಧ್ಯಾಯ ಬಹಳ ವಿಶೇಷವಾದಂಥ ಅಧ್ಯಾಯ, ವಿಶ್ವರೂಪ. ಇಲ್ಲಿ ಕುರುಕ್ಷೇತ್ರದ ಕದನದಲ್ಲಿರಬೇಕಾದ್ರೆ ಅರ್ಜುನಲ್ಲಿ ಮನಸ್ಸಿನಂತ ಬಂದ ಪ್ರಶ್ನೆಗಳನ್ನ ಕೃಷ್ಣ ಉತ್ತರಿಸ್ತಾ ಹೋಗ್ತಾ ತನ್ನ ವಿಶ್ವರೂಪದ ಬಗ್ಗೆ ಮಾತಾಡ್ತಾರೆ. ಆ ಪ್ರಶ್ನೆಗಳು ಇವತ್ತು ಅನೇಕ ಪ್ರಶ್ನೆಗಳು ಇವತ್ತು ಯುವಕರ ಮನಸ್ಸಲ್ಲೂ ಮೂಡುವಂಥ ಪ್ರಶ್ನೆಗಳು. ದೇವ್ರು ಯಾರು, ನಾನು ಯಾರು, ದೇವ್ರು ಯಾರು, ನಾನು ಹೇಗಿರಬೇಕು, ಪ್ರಪಂಚ ಏನು, ಇದೆಲ್ಲದನ್ನ ವಿವರಿಸ್ಕೊಂಡು ಬಂದಿದ್ದು ಲಾಸ್ಟ್ 10 ಅಧ್ಯಾಯ. ಈ ಅಧ್ಯಾಯ ಬಹಳ ಮುಖ್ಯವಾದ. ಏನಕ್ಕಂದ್ರೆ ನಾನು ಪ್ರತಿದಿನ ನಮ್ಮ ಮನೆ ಹೊರಗಡೆ, ನಮ್ಮ ಮನೆ ಎದುರು ಹಾಲಲ್ಲಿ ಒಂದು ದೊಡ್ಡ ವಿಶ್ವರೂಪದ ಇದಿದೆ ಸರ್. ಅಂದರೆ ನಾನು ಪ್ರತಿ ಸಲ ನೋಡಿದಾಗೂ ನನಗೊಂದು ಹೊಸದಾಗಿ ಕಾಣಿಸುತ್ತದು. ಒಂದು ದೊಡ್ಡ ಫೋಟೋ ಹಾಕ್ಬಿಟ್ಟಿದ್ದೀನಿ ಕೃಷ್ಣ ಅರ್ಜುನನ ಮಧ್ಯೆ, ಕೃಷ್ಣ ವಿಶ್ವರೂಪವನ್ನು ತೋರಿಸುವಂಥದ್ದು. ಆ ಚಿಕ್ಕ ಫ್ರೇಮಲ್ಲೇ ನಾನು ಪ್ರತಿ ಸಲ ನೋಡಿದಾಗೂ ಏನೋ ಒಂದು ಹೊಸದಾಗಿ ಕಾಣಿಸ್ತಾ ಇರ್ತೀನಿ. ಅದೊಂದು ಚಿಕ್ಕ ಫ್ರೇಮು. ಹಾಗಾದ್ರೆ ವಿಶ್ವರೂಪ ಎಷ್ಟು ದೊಡ್ಡದು, ಅದನ್ನ ಹೇಗೆ ಅರ್ಥ ಮಾಡ್ಕೊಬೇಕು ಅಂದ್ರೆ ಭಗವದ್ಗೀತೆ ಈ ಅಧ್ಯಾಯವನ್ನು ಓದಬೇಕು ಸರ್. ಅದರಲ್ಲಿ ಕೃಷ್ಣನ ಭ್ರಮೆ ಹೋಗಿದೆ, ಅಂದ್ರೆ ಅರ್ಜುನನ ಭ್ರಮೆ ಹೋಗ್ಬಿಟ್ಟಿದೆ. ಅಂದ್ರೆ ಇಷ್ಟು ಅಧ್ಯಾಯಗಳಲ್ಲಿ ಭ್ರಮೆಯನ್ನ ಕಳೆದುಕೊಂಡಿರ್ತಾನೆ. ಅದಕ್ಕೆ ಅವನು ಭ್ರಮೆಯನ್ನ ಕಳೆದುಕೊಂಡಂತ ಅರ್ಜುನ, ಅಂದ್ರೆ 1ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅರ್ಜುನನಿಗೆ ಭ್ರಮೆ ಹೋಗ್ಬಿಟ್ಟಿದೆ. ಆದ್ರೂ ಕೂಡ ಈಗ ಅವನಿಗೆ ಅರ್ಥ ಆಗ್ಬಿಟ್ಟಿದೆ ಕೃಷ್ಣ ಯಾರು ಅಂತ ಅರ್ಥ ಆಗ್ಬಿಟ್ಟಿದೆ. ಆದ್ರೂ ಕೂಡ ಅರ್ಜುನ ಕೃಷ್ಣನ ವಿಶ್ವರೂಪವನ್ನು ನೋಡೋದಕ್ಕೆ ಇಚ್ಛಿಸಿದ್ದೇಕೆ ಸರ್? ಬಹಳ ಚೆನ್ನಾಗಿದೆ. ಕೃಷ್ಣನ ಮೇಲೆ ಪೂರ್ತಿ ನಂಬಿಕೆ ಇದೆ ಅರ್ಜುನನಿಗೆ, ಆದ್ರೆ ಕುತೂಹಲ ಕೂಡ ಇದೆ. ಈಗ ನಮಗೆ ಹಂಗಾಗಲ್ವಾ? ಈಗ ಬಹುದೊಡ್ಡ ಆ್ಯಕ್ಟರ್ ಅಂತ ತಿಳ್ಕೊಳ್ಳಿ. ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ. ಅವನ ಮಗ ಬರ್ತಾ, ಅಪ್ಪ ನೀ ನಿಜವಾಗ್ಲೂ ಹೇಗೆ ಮಾಡ್ತಿದ್ವಿ, ಒಂದ್ಸಲ ಮಾಡಿ ತೋರಿಸು ಅನ್ನಲ್ವಾ? ಗೊತ್ತಿದೆ ಅಪ್ಪ ಅದ್ಭುತ ನಟ ಅಂತ ಗೊತ್ತಿದೆ, ಆದ್ರೂ ಒಂದ್ಸಲ ತಾನು ನೋಡ್ಬೇಕು ಅಂತ ಕುತೂಹಲ. ಇಲ್ಲಿ ಏನಾಗಿದೆ, ತಾನು ಇಷ್ಟು ಅಧ್ಯಾಯದಲ್ಲಿ ವರ್ಣಿಸ್ಕೊಂಡಿದ್ಯಾ ನೀನು, ನಾನು ಹಾಗಿದ್ದೀನಿ, ಹೀಗಿದ್ದೀನಿ, ಹೀಗಿದ್ದೀನಿ, ಇಲ್ಲಿದ್ದೀನಿ, ಅಲ್ಲಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ಯಾ ನೀನು. ಎಷ್ಟು ರೂಪ ಮಾರಾಯ ನಿಂದು, ಎಷ್ಟು ರೂಪಗಳಲ್ಲಿದ್ದೀಯಾ, ಪ್ರತಿಯೊಂದು ವಸ್ತುವಿನಲ್ಲಿದ್ದೀಯಾ ಅಂತ ಹೇಳ್ತೀಯ. ಅದು ಹೆಂಗಿದ್ದೆ ನೀನು ಅಷ್ಟರೊಳಗೆ? ಮತ್ತು ಇನ್ನೊಂದು, ನನ್ನ ಮುಂದೆ ನೀನು ನಿಂತಿದ್ಯಾ, ನೀನೇ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತೀಯ, ಸೃಷ್ಟಿ ಹೊರಗೆ ಇದ್ದೀನಿ ಅಂತ ಹೇಳ್ತೀಯ. ಸೃಷ್ಟಿಯಲ್ಲೇ ಇದ್ದು ಸೃಷ್ಟಿಯ ಒಳಗಡೆ ಹೆಂಗೆ ಸೃಷ್ಟಿ ಮಾಡ್ತೀಯ ನೀನು? ನನಗೆ ಅರ್ಥವೇ ಆಗಲ್ಲಪ್ಪ. ನಾನು ಇಲ್ಲಿದ್ದೀನಿ, ಕುರುಕ್ಷೇತ್ರದಲ್ಲಿ ಮಾತ್ರ ಇದ್ದೀನಿ. ಅರ್ಜುನನ ಮನಸ್ಸಲ್ಲಿ ಬಂದಿದ್ದೇನೋ ಕುರುಕ್ಷೇತ್ರದಲ್ಲಿ ನಾನು ಇದ್ದೀನಿ. ಹಸ್ತಿನಾವತಿಯಲ್ಲಿ ಇದ್ದೇನಾ? ಇಲ್ಲ, ಬೇರೆ ಎಲ್ಲೂ ಇಲ್ಲ, ನಾನು ಇಲ್ಲಿ ಮಾತ್ರ ಇದ್ದೀನಿ. ಅದು ಕೃಷ್ಣ ಹೇಳ್ತಾನೆ, ನಾನು ಇಲ್ಲಿದ್ದೀನಿ, ಅದೇ ಕಾಲಕ್ಕೆ ಎಲ್ಲ ಕಡೆನೂ ಇದ್ದೀನಿ, ಹಿಮಾಲಯ ಪರ್ವತದಲ್ಲಿ ಇದ್ದೀನಿ, ಎಲ್ಲ ಕಡೆ ನಾನು ಇದ್ದೀನಿ ಅಂತ. ಅದು ಹೆಂಗೆ ಸಾಧ್ಯ? ಏಕಕಾಲಕ್ಕೆ ಒಂದು ವಸ್ತು 2 ಕಡೆ ಇರೋಕೆ ಸಾಧ್ಯ ಇಲ್ಲ ಅಂತ ನಂಬ್ಕೊಂಡವ್ರು ನಾವು. ಇದು ವೈಜ್ಞಾನಿಕವಾಗಿ ಸಾಮಾನ್ಯವಾಗಿ ತಿಳ್ಕೊಂಡಿರುವಂಥದ್ದು. ಇದು ಅಧ್ಯಾತ್ಮ ಜಗತ್ತಿಗೆ ಸಂಬಂಧಪಟ್ಟದ್ದಲ್ಲ. ಆ ಸಂಶಯ ಅರ್ಜುನಂಗೆ ಬರುತ್ತೆ. ಹಾಗೆ ನಿಜವಾಗ್ಲೂ ನೀ ಹೇಗಿದ್ದೀವಿ ತೋರಿಸ್ಬಿಡೋ ಮಾರಾಯ, ಇಡೀ ಜಗತ್ತಲ್ಲಿ ಹೇಗೆ ಆಕ್ಯುಪೈ ಮಾಡ್ಕೊಂಡಿದ್ಯಾ ತೋರಿಸು ಅಂತ ಆಸೆ ಇದೆ. ಕಳೆದ 10 ಅಧ್ಯಾಯದಲ್ಲಿ ಹೌದು ಅದನ್ನ ಥಿಯರಿಯಲ್ಲಿ ಹೇಳ್ತಾ ಹೋಗ್ತಾನೆ. ಹೌದು ಹೇಳ್ತಾನೆ. ಹೌದು, ವಿಶ್ವರೂಪ ಪ್ರಾಕ್ಟಿಕಲ್ ಅದು. ಅವ್ನು ಹೇಳ್ತಾನೆ, ನೀನು ಹೇಳ್ತಿ ಅಲ್ಲಿ ಮಾಡಿ ತೋರಿಸು ನೋಡೋಣ, ಮಾಡಿ ತೋರಿಸು ಅಂತ ಹೇಳ್ದಂಗೆ ಅದು ಹೇಳಿದ್ದೆಲ್ಲದನ್ನ ತೋರಿಸು. ಮತ್ತೆಲ್ಲ ನೀವು ಒಪ್ಕೋತೀನಿ, ನಾನು ನೀನು ಹೇಳಿದ ಮಾತು ನಂಬಿಕೆ ಇದೆ ನನಗೆ, ಆದ್ರೆ ಒಂದ್ಸಲ ನೋಡ್ಬಿಡ್ಬೇಕಪ್ಪ, ಪ್ರಾಕ್ಟಿಕಲ್ ನೋಡ್ಬೇಕು ಅದನ್ನ. ನಿಜವಾಗ್ಲೂ ಹೇಗಿದ್ಯೋ ನೀನು, ಮತ್ತೆ ಎಷ್ಟು ಪ್ರಪಂಚ ಸೇರ್ಕೊಂಡಿದ್ಯಾ ಅಂತ, ಹೆಂಗಿರ್ಬೋದು ನೀನು ಅಂತ. ನೀನು ಯಾವ ಕೇಳೋದಲ್ಲಿದ್ದೀನಿ ಅಂತ್ಯ, ಸಮುದ್ರದಲ್ಲಿದ್ಯಾ ಅಂತ್ಯ, ಪರ್ವತದಲ್ಲಿದ್ಯಾ ಅಂತ್ಯ, ಮತ್ತೆ ಇಲ್ಲಿದ್ದೆ ನನ್ನ ಮುಂದೆ ನಿಂತಿದ್ಯಾ ನೀನು. ಪ್ರಪಂಚದ ಹೊರಗೆ ಇದ್ದು ಪ್ರಪಂಚದ ಬೆಳವಣಿಗೆಯನ್ನು ಹೇಗೆ ನಿರ್ಧಾರ ಮಾಡ್ತಾ ಇದ್ದೀಯಾ ನೀನು, ನನಗೆ ಗೊತ್ತಾಗ್ತಾ ಇಲ್ಲ. ಸರ್ವಕಾಲದಲ್ಲಿಯೂ ಸರ್ವ ವಸ್ತುಗಳಲ್ಲೂ ನೀನು ಅಂತರ್ಗತವಾಗಿದ್ಯಾ ಅಂತೀಯ, ಹೇಗೆ ಸಾಧ್ಯ ಇದೆಯಾ? ಅದು ತೋರಿಸು, ಆ ರೂಪ ತೋರಿಸು ಅಂತ ಅವನು. ಇನ್ನೊಂದು ಹೇಳ್ತಾನೆ ಸರ್ ಅದರಲ್ಲೇ, ನಾನು ಅರ್ಹನಾಗಿದ್ರೆ ಮಾತ್ರ ತೋರಿಸು. ನನಗೆ ಅರ್ಹತೆ ಇದೆಯಾ ಅಂತ ಅರ್ಜುನಿಗೆ ಅದು ಡೌಟ್ ಇದೆ. ಇವನ್ ಕೃಷ್ಣನ ಎಲ್ಲದನ್ನ ತಿಳ್ಕೊಳ್ಳೋ ಅರ್ಹತೆ ತನಗಿದ್ಯಾ ಅನ್ನೋ ಒಂದು ಡೌಟ್ ಇತ್ತು. ಅದಕ್ಕೆ ಅರ್ಜುನ ಹತ್ರನೇ ಕೇಳ್ತಾನೆ, ಅಲ್ಲ ಸರ್, ನಾನು ಅರ್ಹನಾಗಿದೆ ಅಂತ. ಅಂದ್ರೆ ಯಾವ ಅರ್ಹತೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನು? ಇದೊಂದು ಮಾತು ಹೇಳ್ಬಿಡ್ತೀನಿ, ಬಹಳ ಚಂದ ಅದು. ಅರ್ಜುನ ನಂಬಿಕೆ ಇಲ್ವಾ ಕೃಷ್ಣನ ಮೇಲೆ? ಇತ್ತು. ನಂಬಿಕೆ 100% ನಂಬಿಕೆ ಇದೆ, ಖಚಿತ ಆಗಿದೆ.
ಆದರೆ ಅವನು ಯಾವ್ದಕ್ಕೆ ಮಾಡ್ತಾನೆ ಗೊತ್ತಾ, ವಿಶ್ವರೂಪ ತೋರಿಸು ಅನ್ನೋದಕ್ಕೆ. ಅವನು ಗೊತ್ತು ಕೃಷ್ಣ ಸರ್ವಶಕ್ತ ಅಂತ ಗೊತ್ತಿದೆ, ಆದರೆ ಜಗತ್ತಿಗೆ ಒಂದು ಪ್ರಮಾಣ ಮಾಡಿ ತೋರಿಸ್ಬೇಕಾಗಿದೆ. ಅವನಿಗೆ ಗೊತ್ತಿದೆ ಅದು. ಈಗ ನಾವು ಹೇಳ್ತೀವಿ, ಮಕ್ಕಳು ಬಂದಾಗ ಏನು ಮಾಡ್ತೀವಿ, ಮಗು ರೈಮ್ ಹೇಳಿ ನೋಡೋಣ ಅಂತೀವಿ ಮನೇಲಿ. ಆ ಮಗು ಹೇಳೋಕೆ ಬರುತ್ತೆ ನನಗೆ ಗೊತ್ತಿದೆ, ಅವ್ರಿಗೆ ಗೊತ್ತಾಗಬೇಕಲ್ಲ ಬುದ್ಧಿವಂತಿದ್ದಾಳಕ್ಕಿಂತ. ಹೌದು, ಹಾಗೆ ಕೃಷ್ಣಂದು ಶಕ್ತಿ ಎಂಥದ್ದು ಅಂತ ತೋರಿಸ್ಬೇಕಾಗಿದೆ ಜಗತ್ತಿಗೆ. ಇನ್ನೊಂದು, ನಾಳೆ ಯುಗಗಳು ಕಳೆದ ಮೇಲೆ ಬರ್ತಾನೆ, ನಾನೇ ದೇವರು ಅಂತಾನೆ ಅವನೊಬ್ಬ, ನಾನೇ ದೇವರು ಅಂತಾನೆ. ದೇವರು ಅಂದ್ಕೊಂಡವನು ಆ ವಿಶ್ವರೂಪ ತೋರಿಸೋ ಶಕ್ತಿ ಇರಬೇಕಾಗತ್ತೆ ಅವನಿಗೆ. ಅದಿದೆಯಾ ಅಂತ ತೋರಿಸ್ಬೇಕಾಗಿದೆ ಕೃಷ್ಣನಿಗೆ. ಈಗ ಅರ್ಹತೆ ಪ್ರಶ್ನೆ ಬಂತು. ಎಷ್ಟು ಚಂದ ಮಾತದು, ಕೇಳೋ ಮಾತು ಎಷ್ಟು ಚೆನ್ನಾಗಿದೆ. ಮನ್ಯಸೆ ಯದಿ ಯತ್ ಶಕ್ಯಂ ಮಯಾ ದೃಷ್ಟಿಮಿತಿ ಪ್ರಭು ಯೋಗೇಶ್ವರ ತಥೋ ವೇತ್ವಂ ದರ್ಶಯಾತ್ಮಾನಮವ್ಯಯಂ. ಈ ಅವ್ಯಯವಾದ ರೂಪ, ಕಣ್ಣಿಗೆ ಕಾಣಿಸದೇ ಇರುವಂಥ ರೂಪನ ನಾನು ತೋರಿಸ್ತೀಯಾ? ಅದು ಹೇಗೆ? ಎಷ್ಟು ವಿನಯ, ಶ್ರದ್ಧೆ, ಇದು ಬಹಳ ಮುಖ್ಯ. ಅನಿಲ್ಲ ಹೇಳೋದು, ಯಾರೇ ಒಬ್ಬರು ಪ್ರಶ್ನೆ ಕೇಳೋರಿಗೆ, ಶಿಷ್ಯನಾಗಿ ಗುರುವಿಗೆ ಪ್ರಶ್ನೆ ಕೇಳೋರಿಗೆ 2 ಗುಣಗಳು ಬಹಳ ಮುಖ್ಯ. ಇದು ಬಹಳ ಮುಖ್ಯ ಇರಬೇಕಾದದ್ದು. ಒಂದು ವಿನಯ, ಒಂದು ಶ್ರದ್ಧೆ. ಅಹಂಕಾರದಿಂದ ಪ್ರಶ್ನೆ ಕೇಳಿದ್ರೆ ಬರೋದೇ ಇಲ್ಲ ಉತ್ತರ. ರಾಮ ಬಾಣ ಹೊಡಿತಾನೆ ರಾವಣನ ಹೃದಯಕ್ಕೆ, ರಾವಣ ಬೀಳ್ತಾನೆ, ಪ್ರಾಣ ಹೋಗಿಲ್ಲ ಇನ್ನು. ಲಕ್ಷ್ಮಣ ಹೇಳ್ತಾನಂತೆ, ಹೋಗೋ ಮಹಾಚಕ್ರವರ್ತಿ ಅವನು, ಅವನ ಕಡೆಯಿಂದ ರಾಜ್ಯಭಾರ ಹೇಗೆ ಮಾಡೋದು ಕೇಳ್ಕೊಂಡು ಬಾ ಅಂತಾನೆ. ಲಕ್ಷ್ಮಣ ಹೋಗ್ತಾನೆ. ಅವ್ನು ಸಿಟ್ಟಿದ ರಾವಣನ ಬಗ್ಗೆ, ಸ್ವಲ್ಪ ಕೋಪಿಷ್ಟ ಅವನು ಲಕ್ಷ್ಮಣ. ರಾವಣ, ನಮ್ಮ ಅಣ್ಣ ಹೇಳಿದಾನೆ ರಾಜ್ಯ ಆಳೋದು ಹೇಗೆ ಅಂತ ಹೇಳ್ಕೊಡು ನನಗೆ ಅಂತ. ಅವನು ಪ್ರಾಣೋತ್ಕ್ರಮಣ ಆಗ್ತಾ ಇರ್ತದೆ, ಆದ್ರೂ ಕಣ್ ತೆಗೆದು ಹೋಗೋ ಕಡೆ ಅಂತಾನೆ, ಬೈದು ಬಿಡ್ತಾನೆ. ಲಕ್ಷ್ಮಣ ಬಂದ ಅಣ್ಣನಿಗೆ ಹೇಳ್ತಾನೆ, ಇನ್ನೂ ಉದ್ದಟತನ ಕಮ್ಮಿ ಆಗಿಲ್ಲ ಒಂದು ಸೊಕ್ಕು, ಹಿಂಗೆ ಈ ಸಾಯಕ್ಕಾಗಿದ್ದಾನೆ, ಈ ಜೋರ ಮಾತಾಡ್ತಾನೆ ಅಂತ. ರಾಮ ಹೇಳೋದು ಏನು ಗೊತ್ತಾ, ನೀ ಏನು ಮಾಡಿದಿ, ಹೋಗಿ ಎಲ್ಲಿ ನಿಂತ್ಕೊಂಡಿದ್ದೆ ಅಂತ. ತಲೆ ಹತ್ರ ನಿಂತ್ಕೊಂಡಿದ್ದೆ ಅಂತ. ಶಿಷ್ಯ ನಿಂತ್ಕೊಳ್ಳೋ ಜಾಗ ಅಲ್ಲ ಅದು, ಕಾಲ ಹತ್ರ ಹೋಗಿ ಕೂತ್ಕೊ. ನೀ ತಿಳ್ಕೊಳಕ್ ಹೋದವನು ಶಿಷ್ಯ ಆಗಿ ಕಾಲ ಹತ್ರ ಕೂತ್ಕೋ, ವಿನಯವಾಗಿ ಕೇಳು, ಅವನು ಹೇಳೋದನ್ನ ಶ್ರದ್ಧೆಯಿಂದ ಕೇಳು. ಈ 2 ಗುಣಗಳು ರಾಮಾಯಣದಲ್ಲೂ ಬರೋದು, ಎಲ್ಲ ಕಡೆ ಬರೋದು. ಶಿಷ್ಯನಾಗಿದ್ದವನಿಗೆ ವಿನಯ, ಶ್ರದ್ಧೆ, ಅರ್ಹತೆಗಳು. ಜ್ಞಾನ ಇಲ್ದಿರ ಬರೋದೇ ಇಲ್ಲ ಅದು. ಅದಕ್ಕೆ ಹೇಳ್ತಾನೆ, ಹೆಂಗೆ ಹೇಳ್ತಾನೆ, ಇಷ್ಟು ಚೆನ್ನಾಗಿ ನೋಡಿದೆ. ಮನ್ಯಸೇ ಯದಿ ಯಚ್ಛಕ್ಯಂ ಮಯಾ ದೃಷ್ಟಿಮಿತಿ ಪ್ರಭು. ಎಷ್ಟು ಚಂದ ಹೇಳ್ತಾನಂದ್ರೆ, ಮನ್ಯಸೇ ಯದಿ ಯಚ್ಛಕ್ಯಂ, ನನಗೇನು ವಿಶ್ವರೂಪ ನೋಡಬೇಕು ಅಂತ ಅನಿಸಿದೆ ಮಹಾರಾಯ, ನಾನು ನೋಡಬಹುದು ಅನ್ನೋ ನಂಬಿಕೆ ನಿನಗಿದೆಯಾ? ನನಗಿದೆಯಾ? ನಿನಗೆ ನಾನು ನೋಡಬಹುದು ಅಂತ ಅನಿಸಿದ್ರೆ ಮಾತ್ರ ತೋರಿಸು. ಈಗ ನಾನು ಕೇಳ್ಬೋದು ಮಗುಗೆ, ಮಗು ಕೇಳ್ತದೆ, ಪಾತ್ರೆ ಹಿಡಿಯಲ್ಲ ಕೈಯಲ್ಲಿ ಅಂತ ಕೇಳುತ್ತೆ. ಆದರೆ ಅದು ಬಿಸಿ ಇದೆ, ಹಿಡಿಬೇಡ ಅಂತ ಅಮ್ಮನಿಗೆ ಗೊತ್ತು. ಅಮ್ಮ ಈಗ ಬೇಡ, ಸ್ವಲ್ಪ ಆರಿದ್ಮೇಲೆ ಕೊಡ್ತೀನಿ ನನ್ನ ಕೈಯಲ್ಲಿ ಅಂತ. ಹಾಗೆ ನಿನಗೆ ವಿಶ್ವರೂಪ ತೋರಿಸೋ ಮೊದಲು ನನಗದನ್ನು ನೋಡೋ ಶಕ್ತಿ ಇದೆ, ನೀ ನೋಡೋ ಸಾಧ್ಯ ಇದೆ ಅಂದ್ರೆ ಮಾತ್ರ ತೋರಿಸ್ ಮಾರಾಯ. ಬೇಕಾದಂದರೆ ಮನ್ಯಸೆ ಯದಿ ಯಚ್ಛಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು. ನನ್ನ ದೃಷ್ಟಿ ಬಹಳ ಮಿತಿಯಾಗಿರುವಂಥದ್ದು, ಅದನ್ನು ನನ್ಗೆ ಕಾಣಿಸ್ತದೆ ಅಂತಿಲ್ಲ, ನೋಡಬೇಕು ಅಂತ ಆಸೆ ಇದೆ, ಆದರೆ ನೋಡೋಕೆ ಸಾಧ್ಯ ಇದೆ ಅಂತ ನಿನಗೆ ಗೊತ್ತು, ನಿನಗೆ ಅನಿಸಿದ್ರೆ ಮಾತ್ರ ತೋರಿಸು ಅಂತ ಕೇಳ್ತಾನೆ. ಅವ್ ಹೇಳೋದು ಮುಖ್ಯ ಅಂದರೆ ಯಾವ ಅರ್ಹತೆ ಅರ್ಜುನನಿಗಿತ್ತು ಅಂತ. ಅದೇ, ಒಂದು ಶ್ರದ್ಧೆ ಇತ್ತು, ಒಂದು ವಿನಯ ಇತ್ತು. ಮುಖ್ಯವಾಗಿ 3ನೇದವನು ಬಹಳ ಇರೋದಂದ್ರೆ, ಅವನು ಒಂದು ಕಲ್ಪನೆ ಸ್ಪಷ್ಟವಾಗಿ ಬಂದಿತ್ತು. ಇಂದ್ರಿಯಗಳಿಂದ ಈ ಚಿತ್ರವನ್ನು ಗ್ರಹಿಸೋಕೆ ಸಾಧ್ಯ ಇಲ್ಲ, ಇಂದ್ರಿಯ ಅತೀತವಾಗೇ ನೋಡಬೇಕು. ಕಣ್ಣುಗಳಿಗೆ ಸಿಕ್ಕೋದಲ್ಲ, ಕಿವಿಗಳಿಗೆ ಕೇಳಿಸೋದಲ್ಲ ಆ ಶಕ್ತಿ, ಅಸಾಧ್ಯವಾದ ಶಕ್ತಿ. ಅದ್ಯಾಕೆ ಮನೆಯಲ್ಲಿ ಜೋರು ರೇಡಿಯೋ ಹಚ್ಚಿದ್ರೆ ಬಂದ್ ಮಾಡೋ ಅಂತೀವಿ, ಕಿವಿಗೆ ತೊಂದರೆ ಆಗುತ್ತೆ ನಮಗೆ. ಸಣ್ಣ ಶಬ್ದನೇ ತಡ್ಕೊಳಕ್ಕಾಗಲ್ಲ. ಖಕ್ಕಂತ ಮಿಂಚು ಬಂದ್ಬಿಟ್ರೆ ಕಣ್ಣು ಮುಚ್ಕೋತೀವಿ, ಒಂದು ಮಿಂಚು ನೋಡೋಕ್ಕಾಗಲ್ಲ ನಮಗೆ. ಅಂತ ಸಹಸ್ರ ಸೂರ್ಯರು ಬಂದಂಥ ಆ ರೂಪವನ್ನು ತಡ್ಕೊಳಕ್ಕೆ ಆದೀತ ನನ್ನ ಕಡೆಯಿಂದ. ಅದು ಹೇಳ್ತಾನೆ, ನನ್ನ ದೃಷ್ಟಿಗೆ ಮಿತಿ ಇದೆ, ಆದ್ದರಿಂದ ಆ ವಿನಯ ಶ್ರದ್ಧೆ ಜೊತೆಗೆ ಸಂಪೂರ್ಣ ಶರಣಾಗತಿ. ಕೃಷ್ಣ, ನಾನು ಶರಣಾಗಿದ್ದೇನಪ್ಪ ಮಹಾರಾಯ, ನಾನು ನೋಡಬಹುದು ಅಂತ ನಿನಗನಿಸಿದ್ರೆ ಮಾತ್ರ ನಾನು ತೋರಿಸು ಅಂತ ಕೇಳ್ತಾನೆ. ಅದರಿಂದ ಬಹಳ ಚೆನ್ನಾಗಿದೆ. ಕೃಷ್ಣ ಹೇಳಿದ ಹಾಗೆ ಪ್ರತಿಯೊಂದು ಜೀವದಲ್ಲಿ ಆತ್ಮರೂಪದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ. ಇದು ಒಂದು ಮಹಾಶಕ್ತಿಯ ಒಂದು ಕಿಡಿ, ನನ್ನೊಳಗಿರುವಂಥದ್ದು ಮಹಾಶಕ್ತಿಯ ಒಂದು ಕಿಡಿ. ಈ ಕಿಡಿ ಆ ಶಕ್ತಿಯನ್ನು ಗ್ರಹಿಸೋಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಒಂದು ದೊಡ್ಡ ಶಕ್ತಿ ಅದು, ಅಸಾಧ್ಯವಾದ ಶಕ್ತಿಯಿಂದ ಅಂದರೆ ನನಗೆ ಗ್ರಹಿಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಸಿಗೋದಾದರೆ ಸರ್ವಾರ್ಪಣ ಭಾವ ಎಲ್ಲಿಗಿದೆ ಗೊತ್ತಾ? ನಿನ್ನ ಅನಂತ ರೂಪವನ್ನು ನಾನು ನೋಡಬೇಕಾದ್ರೆ ಅನಂತನಾದ ನಿನ್ನ ಕೃಪೆ ನನ್ನ ಮೇಲಿದ್ದರೆ ಮಾತ್ರ ನೋಡೋಕೆ ಸಾಧ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ರೂಪ ನೋಡಬೇಕು ಅಂದರೆ ನಿಮಗೆ ಅರ್ಹತೆ ಬೇಕಾಗುತ್ತೆ. ಅರ್ಹತೆಗಳನ್ನು ಪಟ್ಟಿ ಮಾಡ್ತಾನೆ ಅರ್ಜುನ. ಮೊದಲು ವಿನಯ ಬರಬೇಕು,
ಎರಡನೇದು ಶ್ರದ್ಧೆ ಬೇಕು, ಮೂರನೇದು ಸಂಪೂರ್ಣ ಶರಣಾಗತಿ ಬೇಕು. ಬರೀ ಶ್ರದ್ಧೆ ಅಂತಲ್ಲ, ಸಂಪೂರ್ಣ ನೀ ಏನು ಮಾಡ್ತೀನಿ ಮಾರಾಯ, ನಾನು ನೋಡ್ಬೋದು ಅಂತ ಅನಿಸಿದ್ರೆ ತೋರಿಸು, ಬೇಡ ಅಂದರೆ ಬಿಟ್ಬಿಡು. ಈಗ ನಾನು ನೋಡೋಕೆ ಶಕ್ತಿ ಇಲ್ಲ, ಯಾಕಂದ್ರೆ ನಾನು ನೀನು ಅಪಾರ ಶಕ್ತಿಯ ಒಂದು ಕಿಡಿ, ನಾನು ಅಪಾರವಾದ ಶಕ್ತಿ ಒಂದು ಕಿಡಿ, ನಾನು ಕಿಡಿ ಅದನ್ನ ಹಿಡಿದು ಗ್ರಹಿಸೋಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲಲ್ಲ. ಪರಿಪೂರ್ಣತೆಯನ್ನು ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾನು ಅಪೂರ್ಣ, ಆದ್ದರಿಂದ ಸಿಗೋಲ್ಲ. ನನ್ನ ವೈಯಕ್ತಿಕ ಕುಂದು ಕೊರತೆಗಳ ಬಗ್ಗೆ ಅರಿವಿರಬೇಕು, ತಾನು ಯಾವುದನ್ನು ಪ್ರಯತ್ನ ಮಾಡ್ತೀನಿ ಅನ್ನೋ ಶಕ್ತಿ ಅರಿವು ಇರಬೇಕು, ಅದಕ್ಕೆ ಪೂರ್ತಿ ಶರಣಾಗತನಾಗಬೇಕು ವಿನಯ ಶ್ರದ್ಧೆಯೊಂದಿಗೆ. ಇವೆಲ್ಲ ಅರ್ಹತೆಗಳು ಅರ್ಜುನನಿಗಿದ್ದರಿಂದ ಕೃಷ್ಣ ಅವನ ಮೇಲೆ ಮೆಚ್ಚಿಕೊಂಡು ದಿವ್ಯ ಚಕ್ಷು, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್ ಎರಡೂ ಕೊಟ್ಬಿಟ್ಟು. ನಿಮಗೆ ಈ ಕಣ್ಣಿಂದ ನೋಡೋಕೆ ಸಾಧ್ಯ ಇಲ್ಲಪ್ಪ, ಯಾಕಂದ್ರೆ ಆಗಲೇ ಹೇಳ್ತಾನಲ್ಲ, ಇಂದ್ರಿಯಗಳಿಂದ ಗ್ರಹಿಸೋಕೆ ಸಾಧ್ಯ ಇಲ್ಲ. ನಿನಗಿರುವಂಥ ಇಂದ್ರಿಯಗಳಿಂದ, ಅದಕ್ಕೆ ಚರ್ಮ ಚಕ್ಷು ತೆಗೆದು ಜ್ಞಾನ ಚಕ್ಷು ಕೊಡ್ತೇನೆ ಅಂತ ಹೇಳ್ತಾನೆ. ಚರ್ಮ ಚಕ್ಷು ಇದನ್ನು ಬೆಳಕು ಬಂದರೆ ನೋಡೋಕ್ಕಾಗಲ್ಲ, ತೆಗೀರಿ ಬಂದ್ ಮಾಡ್ರಿ ಕಣ್ಣು ಕಾಣಿಸಲ್ಲ ಅಂತೀವಿ. ಅಂಥದ್ದು ನಿಮ್ಗೆ ಹೇಳಬೇಕು, ಒಂದು ಇಂಟ್ರೆಸ್ಟಿಂಗ್ ಮಾತು ಹೇಳಬೇಕು. ಓಪನ್ ಹ್ಯಾಮರ್ ಅಂತಿದ್ದ, ಬಹುದೊಡ್ಡ ಅಣುವಿಜ್ಞಾನಿ, ನ್ಯೂಕ್ಲಿಯರ್ ಫಿಷನ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ನೋಡಿ ಹೇಗಿದೆ ಅಂತ. ಎಲ್ಲಿ ನ್ಯೂಕ್ಲಿಯರ್ ಫಿಷನ್ ಆಗೋದಿತ್ತೋ, ಅಣು ವಿಭಜನೆ ಆಗೋದಿತ್ತೋ, ಅಲ್ಲಿಂದ 7-8 ಕಿಲೋಮೀಟರ್ ದೂರ ನಿಂತಿದ್ದಾನೆ ಅವನು. ದೂರ ನಿಂತು ಅದಾಗೋದು ನೋಡಬೇಕು. ಮರ ಕಟ್ಕೊಂಡು ನಿಂತ್ಕೊಂಡಿದ್ದಾನೆ. ಅದು ಒಂದು ಸಲ ಸಿಡಿದ ತಕ್ಷಣ ಅದು ಏನು ಶಬ್ದ ಬೆಳಕು ಬಂತು ಅಂದರೆ ಅವನು ಗಟ್ಟಿಯ ಮರ ಹಿಡ್ಕೊಂಡ್ಬಿಟ್ಟಂತೆ. ಇಂಟ್ರೆಸ್ಟಿಂಗ್ ನೋಡಿ ಹೇಗಿದೆ ಭಗವದ್ಗೀತೆ ಪರಿಣಾಮ. ಓಪನ್ ಹ್ಯಾಮರ್ ಅಲ್ಲಿ ಅವನು ಅಮೇರಿಕಾದವನು, ಆದರೆ ಅವನಿಗೆ ಆ ಬೆಂಕಿ ಉಗ್ಗುತ್ತದಲ್ಲ, ಮೇಲೆ ಉಗ್ಗಿದಾಗ ತಕ್ಷಣ ಅವನ ತಲೆ ಬಂದಿದ್ದು ಯಾವ್ದು ಗೊತ್ತಾ? ಭಗವದ್ಗೀತೆ ಮಾತು, ದಿವಿ ಸೂರ್ಯ ಸಹಸ್ರಶ್ಯ. ಅಂದ್ರೆ ಅಮೇರಿಕನ್ ಮನಸ್ಸು ಕೂಡ ಆ ಬೆಳಕನ್ನು ಬೇರೆದಕ್ಕೆ ಹೋಲ್ಸೋಕೆ ಆಗಲೇ ಇಲ್ಲ ಅವನಿಗೆ. ಭಗವದ್ಗೀತೆ ಮಾತು ಬಂದ್ಬಿಡ್ತು ಅವನಿಗೆ, ದಿವಿ ಸೂರ್ಯ ಸಹಸ್ರಶ್ಯ. ಅಯ್ಯೋ, ಒಂದೇ ಸಲ ಹಗಲಿನಲ್ಲಿ 1000 ಸೂರ್ಯಗಳು ಹೋದ್ರೆ ಏನಾಗ್ತದೋ ಹಂಗಾಗ್ಬಿಡ್ತು ಅಂತ. ಅಣುಬಾಂಬು ಸಣ್ಣದು, ಕಲ್ಪನೆ ಮಾಡ್ಕೊಳ್ಳಿ. ಅದಕ್ಕೆ ದಿವಿ ಸೂರ್ಯ ಸಹಸ್ರಶ್ಯ ಅಂತ ಅನ್ಬೇಕಾದ್ರೆ ಆ ಶಕ್ತಿ ಹಂಗಿರ್ಬೇಕು. ಅದ್ಭುತ ದಿವ್ಯ ಚಕ್ಷುನೇ ಬೇಕು. ದಿವ್ಯ ಚಕ್ಷುವನ್ನು ಕೊಡ್ತಾನೆ, ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್ ಅಲ್ಲ, ಅದಕ್ಕಿಂತ ಕೊಡ್ತಾನೆ. ಮತ್ತೆ ಫಿಲ್ಟರ್ ಹಾಕಿ ಕೊಡ್ತಾನೆ, ಅದು ಕಣ್ಣಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕೊಡ್ತಾನೆ. ಸೊ ಆ ಅರ್ಹತೆಯನ್ನ ಅರ್ಜುನ ಸಂಪಾದಿಸಿಕೊಂಡಿದ್ದ. ಹೌದು ಹೌದು. ಸೊ ಅರ್ಜುನನಿಗೆ ಅರ್ಹತೆ ಬರೋದು ಶರಣಾಗತಿಯಿಂದ, ವಿನಯತೆಯಿಂದ. ಇದಕ್ಕೊಂದು ಮಾತು ಹೇಳಬೇಕು, ಭಗವಂತ ತನ್ನನ್ನು ಕೊಟ್ಕೊಳ್ಳೋದು ಯಾವಾಗ ಅಂತ. ಈಗ ವಿಶ್ವರೂಪ ದರ್ಶನ ಒಂದು ಭಾಗ, ಭಗವಂತ ತನ್ನನ್ನೇ ಕೊಟ್ಕೊಂಡ ಹಾಗೆ ಯಾವಾಗ ಕೊಡ್ತಾನೆ? ನಾನಾಗಲೇ ಹೇಳಿದ್ದೆಲ್ಲ, ವಿನಯ ಶ್ರದ್ಧೆ ಸರ್ವಾರ್ಪಣ ಭಾವ. ಶಬರಿ ಏನು ಕೊಟ್ಲು ರಾಮನಿಗೆ? ಎಂಜಲು ಬೋರೆ ಹಣ್ಣು ಕೊಟ್ಲು, ತುಂಬ ಪ್ರೀತಿಯಿಂದ ತಿಂದ ಅವನು. ಹನುಮಂತ ಏನು ಕೊಟ್ಟ? ಹನುಮಂತ ತನ್ನ ಸರೆಂಡರ್ ಮಾಡ್ಕೊಂಡ್ಬಿಟ್ಟ. ಕೃಷ್ಣ ರಾಮನಿಗೆ ಏನು ಬೇಕು ಹೇಳ್ಕೊಡ್ತೀನಿ ಅಂತಂದ. ಅದರಿಂದ ಹನುಮಂತ, ಲಕ್ಷ್ಮಣ ಏನು ತ್ಯಾಗ ಅಲ್ಲ, ಸರ್ವಾರ್ಪಣ ಭಾವ. ಎಲ್ಲಿವರ ಕೊನೆಗೆ ಆ ಜೊತೆಗೆ ಅಣ್ಣನ ಜೊತೆಗೆ ಬದುಕಿದವನು. ಅವತಾರ ಸಮಾಪ್ತಿ ಆಗೋ ಹೊತ್ತಿಗೆ ಲಕ್ಷ್ಮಣ ನೀನು ಹೋಗ್ಬಿಡಿ ಅಂತ ಹೇಳ್ದ. ಅಷ್ಟು 2 ದೇಹ ಒಂದು ಆತ್ಮ ಬದುಕಿದಂಥ ಅಣ್ಣ ತಮ್ಮಂದರು, ಅಣ್ಣ ಒಂದು ಮಾತು ಹೇಳಿದ ತಕ್ಷಣ 2ನೇ ಮಾತಾಡಲ್ಲ ರೀ ಅವನು. ಲಕ್ಷ್ಮಣ ಸೀದಾ ಹೋಗ್ತಾನೆ, ಸರಿಯೂ ನದಿಯೊಳಗೆ ಹೋಗಿ ಅಂತರ್ಧಾನ ಆಗಿಬಿಡ್ತಾನೆ, ಪ್ರಾಣ ಕೊಟ್ಬಿಡ್ತಾನೆ. ಇಷ್ಟು ತಾದಾತ್ಮ್ಯತೆ, ಇಷ್ಟು ಶರಣಾಗತಿ ಬಹಳ ಅಪರೂಪ. ಬಟ್ ಸರ್, ಆ ಶರಣಾಗತಿ ಬಂದಿದ್ದು ಅರ್ಜುನನಿಗೆ ವಿಚಾರ ತಿಳ್ಕೊಂಡ್ಮೇಲೆ. ವಿಚಾರ ತಿಳ್ಕೊಳ್ದೆ ನೀವು ಶರಣಾಗತಿ ಮಾಡೋದೇ ಅಲ್ಲ, ಅದು ಏನು ಗೊತ್ತಿಲ್ಲ, ಸುಮ್ಮನೆ ಒಪ್ಕೊಂಡ್ಬಿಡ್ತೀನಿ ಅಂತ ಅದಾಗಲ್ಲ. ನೀವು ಯಾರನ್ನು ಇಲ್ಲಿ ಅರ್ಜುನ ಇವಾಗ ಹೇಳ್ತಾ ಇರೋದು, ಈ 10 ಅಧ್ಯಾಯಗಳಲ್ಲಿ ಎಲ್ಲ ಕೇಳ್ಕೊಂಡ್ಮೇಲೆ ನಾನು ಶರಣಾಗ್ತೀನಿ. ಮೊದಲು ಕೃಷ್ಣ ಹೇಳಾನೆ, ಪರಿಪ್ರಶ್ನೆಯೇ ಸೇವೆಯ ಅಂತ ಹೇಳಿದಾನೆ. ಈ ಪ್ರಶ್ನೆ ಕೇಳು, ಸುಮ್ಮನೆ ಹೂ ಅನ್ಬೇಡ, ಅರ್ಥ ಆದ್ಮೇಲೆ ಹೂ ಅನ್ನು. ಪಕ್ಕ ಟ್ಯೂಷನ್ ಮಾಸ್ಟರ್ ಮಾಡ್ದಂಗೆ ಮಾಡಿದಾನೆ ಕೃಷ್ಣ. ಸುಮ್ಮನೆ ಕೇಳ್ಬೇಡ ನೀನು, ಹೂ ಅನ್ನು, ಪ್ರಶ್ನೆ ಕೇಳು ಅಂತ ಹೇಳ್ತಾನೆ. ಈ ಎಲ್ಲ 10 ಅಧ್ಯಾಯ ಕೇಳಿದ್ದಾನೆ, ನಂಬಿಕೆ ಬಂದಿದೆ, ಶ್ರದ್ಧೆ ಬಂದಿದೆ, ಅರ್ಹತೆಯನ್ನು ಸಂಪಾದಿಸಿಕೊಂಡಿದ್ದಾನೆ. ಆಗ ಕೃಷ್ಣನಿಗೂ ಅನಿಸ್ತು, ಇನ್ನು ಕೊಟ್ಟರೆ ಅಡ್ಡಿ ಇಲ್ಲ ಇವನಿಗೆ, ಹಿಡ್ಕೋತಾನೆ ಇವನು ಅಂತ. ಅಂದ್ರೆ ವಿಶ್ವರೂಪವನ್ನ ತೋರಿಸ್ತಾನೆ. ಆ ವಿಶ್ವರೂಪ ಏನು ಸರ್? ಅಯ್ಯೋ, ಅದ್ಭುತ ರೂಪ ಅದು. ಅವನು ಕೇಳಬೇಕು, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃತ್ತೋ ಲೋಕಾನ್ ಸಮಾಹರ್ತು ಮಿಹತ್ ಪ್ರವೃತ್ತ ಋತೆ ಪಿತ್ವಾನ್ನ ಭವಿಷ್ಯಂತಿ ಸರ್ವೇ ಏ ಅವಸ್ಥಿತಾ ಪ್ರತ್ಯನೀಕೇಶು ಯೋಧಾ. ನಾನೇ ಕಾಲ. ಕಾಲ ಅನ್ನುವಂಥ ಪದ ಇದೆಯಲ್ಲ, ಅದ್ಭುತವಾದ ಪದ ಅದು. ಕಾಲ ಅಂದ್ರೆ ಏನು? ಒಂದು ಕ್ಷಣಕ್ಕೂ ನಿಲ್ಲದಂಥದ್ದು, ಪ್ರತಿ ಕ್ಷಣಕ್ಕೂ ಬದಲಾಗುವಂಥದ್ದು. ಈ ಕ್ಷಣ ಇನ್ನೊಂದು ಕ್ಷಣಕ್ಕೆ ಇತಿಹಾಸ ಆಗುತ್ತೆ, ಮುಂದಿನ ಕ್ಷಣ ಭವಿಷ್ಯ. ಎಷ್ಟು ಬೇಗ ಭವಿಷ್ಯ ಭೂತ ಆಗ್ತದೆ ಗೊತ್ತಾ? ವರ್ತಮಾನ ಅನ್ನೋದು ಬಹಳ ಒಂದು ಕ್ಷಣ ಅದು, ಆ ಮುಂದಿನ ಕ್ಷಣನೇ ಹಿಂದೆ ಹೋಗ್ಬಿಡ್ತದೆ. ಹಾಗೆ ಮಾಡೋನು ನಾನು.
ಬದಲಾವಣೆ ಮಾಡುವಂಥವ್ನು ನಾನು. ಆ ಅರ್ಜುನ ಬೆರಗಾಗ್ಬಿಡ್ತಾನೆ ರೂಪ ನೋಡಿ. ಏನಪ್ಪ ಇದು ಅಂತಾನೆ. ದೇವತೆಗಳು ಬಾಯಲ್ಲಿ ಹೋಗ್ತಾ ಇದ್ದಾರೆ, ಸರ್ಪಗಳು ಹೋಗ್ತವೆ, ನದಿಗಳು ಹೋಗ್ತವೆ, ಋಷಿಗಳು ಹೋಗ್ತವೆ, ಅಯ್ಯೋ ಅಯ್ಯೋ ಭೀಷ್ಮಾದಿಗಳು ಹೋಗ್ತಾ ಇದ್ದಾರೆ ಬಾಯಲ್ಲಿ. ಕಾಣಿಸುತ್ತೆ ಅವನು ಕೊಡ್ತಾನೆ. ಇಡೀ ಜಗತ್ತನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಎಲ್ಲಿ ಪಾದ, ಎಲ್ಲಿ ಅದು ತಲೆ. ಅನಾದಿ ಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ. ನಿನ್ನ ಕಣ್ಣೊಳಗೆ ಚಂದ್ರ ಸೂರ್ಯರು ಕಾಣಿಸ್ತಾರೆ ನನಗೆ. ಎಲ್ಲ ಮಿಂಚುಗಳು ಎಲ್ಲಿ ಕಾಣಿಸ್ತಾನೆ ಇಲ್ಲ ನನಗೇನು. ಅಂದರೆ ಒಂದು ಸಲ ದಿವ್ಯ ದೃಷ್ಟಿ ಪ್ರಾಪ್ತಿಯಾದಾಗ ಅಯ್ಯೋ ನಾನು ಏನು ಅಲ್ಲ ಅನಿಸ್ಬಿಡುತ್ತೆ. ಎಂಥದ್ದು ರೂಪ ಅದು, ಅದು ವರ್ಣನೆ ಮಾಡೋಕೆ ಸಾಧ್ಯವೇ ಇಲ್ಲ. ಯಾರು ವರ್ಣನೆ ಮಾಡೋಕೆ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತೀನಿ ಅನಿಲ್, ನನ್ನ ಖಚಿತವಾದ ನಂಬಿಕೆ, ಅನುಭವವನ್ನು ಹೇಳೋಕೆ ಸಾಧ್ಯ ಇಲ್ಲ. ಅನುಭವನ ಅನುಭವಿಸ್ಬೇಕಷ್ಟೇನೆ. ಅಯ್ಯೋ ಏನು ಚೆನ್ನಾಗಿತ್ತು ರೀ, ಏನು ಚೆನ್ನಾಗಿ, ಅಷ್ಟೇ 3 ಸಲ ಅನ್ಬೋದು ಅಷ್ಟೇನೆ. ಸರ್ ನಿಮ್ಮ ಥಾಟನ್ನು ಇದು ಮಾಡ್ತಾ ಇದ್ದೀನಿ. ಕೆಲವರು ನನ್ನ ಹತ್ರ ದೇವರಿದ್ದಾನ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ದೇವರು ನನ್ನ ಅನುಭವದಲ್ಲಿದ್ದಾನೆ. ನಿಮಗೆ ನನ್ನ ಅನುಭವ ನಿಮ್ಗೆ ಹೇಳಕ್ಕಾಗೋದಿಲ್ಲ. ನಿಮ್ಮ ಅನುಭವ ಬರೋವರೆಗೂ ನಾನು ಎಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಕರೆಕ್ಟ್ ಅಲ್ಲ ಸರ್? ಹೌದು, ನಿಜ. ಅನುಭವವನ್ನು ಹೇಳೋಕೆ ಸಾಧ್ಯ ಇಲ್ಲ ಮಾತಿನಲ್ಲಿ. ಅನುಭವವನ್ನು ಅನುಭವಿಸೇ ತೀರಬೇಕು. ಮಾವಿನ ಹಣ್ಣು ಹೇಗಿದೆ, ಚೆನ್ನಾಗಿದೆ ಅನ್ಬೋದು, ನಾನು ಸಿಹಿ ಆಗಿದೆ ಅನ್ಬೋದು. ನಿಮಗೇನು ಗೊತ್ತಾಯಿತು? ನೀವು ತಿಂದಾಗಲೇ ಗೊತ್ತಾಗೋದು. ಆದ್ದರಿಂದ ಇದು ಅನುಭವಜನ್ಯವಾದಂಥದ್ದು. ಅದಕ್ಕೆ ಅರ್ಜುನ ಹೇಳ್ತಾನೆ, ನಾನು ನೋಡ್ತಾ ಇದ್ದೇನೆ ಮಹಾರಾಯ, ಎಂತೆಂಥ ದೊಡ್ಡ ದೊಡ್ಡ ವಸುಗಳು, ದೇವತೆಗಳು, ರಾಕ್ಷಸರು ನಿನ್ನ ಬಾಯಲ್ಲಿ ಹೋಗ್ತಾ ಇದ್ದಾರೆ. ಸೈನಿಕರು ಹೋಗ್ತಿದ್ದಾರೆ. ಈ ಕಡೆ ಬರ್ತಾರೆ ಹೋಗ್ತಾರೆ, ಈ ಕಡೆ ಬರ್ತಾರೆ ಹೋಗ್ತಾರೆ. ಅವ್ರು ಯಾರೂ ಬದುಕಿಲ್ಲ, ಎಲ್ಲರೂ ಹೋಗ್ತಿದ್ದಾರೆ. ಏನು ಮಾಡ್ತೀವೋ ಮಹಾರಾಯ ನೀನು ಎಲ್ಲಿದ್ದೀಯಾ? ನೀನು ಯಾರು? ನಿನ್ನ ತಂದೆ ತಾಯಿ ಕೂಡ ನಿನ್ನ ಬಾಯಲ್ಲಿ ಹೋಗ್ತಿದ್ದಾರೆ. ಆದಿ ಇಲ್ಲ ಅಂತೆ ಇಲ್ಲ ಅಂತ. ಆದಿ ಅನಾದಿ ಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ. ಎಷ್ಟು ಕೈ ಎಷ್ಟು ಕಾಲು ಮಹಾರಾಯ, ನಿನಗೆ ಕಲ್ಪನೆ ಮಾಡೋಕ್ಕಾಗಲ್ಲ. ಅಂದರೆ ಅಷ್ಟು ರೂಪಗಳಲ್ಲಿ ಭಗವಂತ ಆವರಿಸಿಕೊಂಡಿದ್ದಾನೆ ಅಂತ. ಅದು ನಮ್ಮ ಹುಡುಗರಿಗೆ ಹೇಳಬೇಕಾದ್ರೆ ಅದು ಬರೀ ನಾನು ಪುರಾಣ ಸ್ಟೈಲ್ ಅಲ್ಲ, ಅದು ಹೇಳಬೇಕಾದದ್ದು ಎಲ್ಲ ರೂಪದಲ್ಲೂ ಭಗವಂತ ಸೇರ್ಕೊಂಡಿದ್ದಾನೆ. ಎಲ್ಲಿ ನೋಡೋದು ಅಲ್ಲಿ ಬ್ರಹ್ಮನ ಶಿರಸ್ಸು. ಒಂದು ಅನುಭವ ಹೇಳ್ಬಿಡ್ತೀನಿ ನಾನು ನಿಮಗೆ. ನಾನು ಬದ್ರಿ ಕೇದಾರಕ್ಕೆ ಹೋದದ್ದು. ನೀವು ಹೋಗಿದ್ದೀರಾ? ಇಲ್ಲ. ಹೋಗ್ಬೇಕು ನೀವು, ಬಹಳ ಅದ್ಭುತ ಅನುಭವ ಅದು. ನಾನು ಮೇಲೆ ಹೋಗ್ತಿರ್ಬೇಕಾದ್ರೆ ಸಿದ್ದಪುರ್ ಅಂತ ಒಂದು ಜಾಗ, ಅಲ್ಲಿ ಮಳೆ ಬಂತು ಅನಿಲ್. ಅಂತ ಮಳೆ ನೋಡಿಲ್ಲ ನಾನು. ಮಳೆ ಬಂದು ಬೆಡ್ಡ ಕುಸಿದು ಬಿಡ್ತು, ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಕಾರ್ ಕೆಳಗೆ ನೀರು ಬರೋಕ್ ಶುರು ಆಯ್ತು. ಕೊನೆಗೆ ಅದ್ರ ಹೆಂಗೋ ಇಳ್ಕೊಂಡು ಪಾರಾಗಿ ಒಂದು ಗೆಸ್ಟ್ ಹೌಸ್ಗೆ ಹೋದ್ವಿ. ಅಲ್ಲಿ ಉಳ್ಕೊಂಡ್ವಿ ರಾತ್ರಿ ನಾವು. ಮಣಿಕನಕ ನದಿ ಮೇಲೆ ದಂಡೆ ಮೇಲೆ ಇಳ್ಕೊಂಡ್ವಿ ನಾವು. ಆ ಮಳೆ ನೋಡಿದಾಗ ರಾತ್ರಿ ಬೆಳಗಿನವರೆಗೂ ಮಳೆ ಬಂತು. ಬೆಳಗ್ಗೆ ಬಂದು ಹೊರಗೆ ನಿಂತ್ಕೊಂಡಿದ್ದೆ ನಾನು. ಆ ಇಡೀ ಪರ್ವತ ಕಾಣಿಸುತ್ತೆ, ಹಿಮಾಲಯ ರೇಂಜ್ ಕಾಣಿಸುತ್ತೆ. ಪ್ರತಿಯೊಂದು ಮರದಿಂದ ನೀರು ತೊಟ್ಟಿಗ್ತಾ ಇದೆ, ನೀರು ಬೀಳ್ತಾ ಇದೆ, ದಬ ಬೀಳ್ತದೆ. ಅಲ್ಲಿ ಹೇಗಿದೆ ಗೊತ್ತಾ, ಹಿಂಗೆ ಹೋಗ್ತಿರ್ತೀವಲ್ಲ ರೋಡಲ್ಲಿ, ಒಂದು ಪೈಪ್ ತೊಗೊಂಡು ಹಿಂಗೆ ಚುಚ್ಚಿಬಿಡಿ ಗೋಡೆಗೆ, ಹಿಂಗೆ ಸರ್ರ ಅಂತ ನೀರು ಬರೋಕ್ಕೆ ಶುರು ಆಗುತ್ತೆ. ಅಷ್ಟು ನೀರು ತುಂಬ್ಕೊಂಡಿದೆ ಒಳಗಡೆ. ನೀರು ಎಷ್ಟು ಶುದ್ಧವಾಗಿದೆ ಅಂದರೆ ನಿಮ್ಮ ಬಿಸ್ಲರಿ ವಾಟರ್ ಕೆಟ್ಟೋಗುತ್ತೆ 2 ದಿವಸಕ್ಕೆ, ಅದು ಕೆಡೋಲ್ಲ, ಅಷ್ಟು ಚೆನ್ನಾಗಿದೆ. ಅದು ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತು, ಅಯ್ಯೋ ಇದೇ ಅಲ್ವಾ ಭಗವಂತ ಅಂದರೆ. ಪ್ರತಿಯೊಂದು ಎಲೆಯಿಂದ ನೀರು ಬೀಳ್ತಾ ಇದೆ. ಆ ನೀರು ಸೇರ್ಕೊಳ್ಳುತ್ತೆ, ಆ ಶಕ್ತಿ, ಅದು ನೀರಂದ್ರೆ ಶಕ್ತಿ ನನ್ನ ದೃಷ್ಟಿಯಿಂದ. ಆ ಶಕ್ತಿ ಮೇಲಿಂದ ಅವತರಣ ಆಗಿ ಅದಕ್ಕೆ ಅನ್ಕೊಂಡ ತಕ್ಷಣ ಬೇಂದ್ರೆ ಅವ್ರ ಮಾತು ನೆನಪಾಯ್ತು ನನಗೆ. ಇಳಿದು ಬಾ ತಾಯ ಇಳಿದು ಬಾ, ಹರನ ಜಡೆಯಿಂದ ಋಷಿಯ ಮುಡಿಯಿಂದ. ಅದು ಬರ್ಬೇಕಲ್ಲ, ಋಷಿಯ ತೊಡೆಯಿಂದ ಇಳಿದು ಬಾ ಅಂತಂದಾಗ ಹೇಳ್ತಾರೆ, ಅವತಾರವೆಂದು ಎಂದಾರ ತಾಯಿ ಅಧಃಪಾತವನ್ನೇ ಅಂತ ಹೇಳುವಾಗ ಎಲ್ಲಿದು ಇಳಿದು ಬರುತ್ತೆ ನೀರು. ಅದು ಭಗವಂತನ ಸೃಷ್ಟಿ ಅಲ್ವಾ? ನೀವು ನೋಡಿದರೆ, ಗಮನಿಸಿದರೆ ಪ್ರತಿಯೊಂದು ಮರ ಗಿಡ ಭಗವಂತನ ರೂಪ. ಅದು ಎಲ್ಲದರಿಂದ ಭಗವಂತನ ಕರುಣೆ ಇಳಿದು ಬರ್ತಾ ಇದೆ. ಅದು ಕೆಳಗೆ ಹನಿ ಹನಿಯಾಗಿ ಬಂದು ಒಂದು ತೊರೆಯಾಗಿ, ಒಂದು ಹಳ್ಳವಾಗಿ ಬಂದು ಗಂಗಾ ನದಿಯನ್ನು ಸೇರ್ಕೊಳ್ಳುತ್ತೆ. ಭಾಗೀರಥಿಯಾಗಿ ಮುಂದೆ ಬರ್ತದೆ, ಮುಂದೆ ಪ್ರಚಂಡ ಗಂಗಾ ನದಿಯಾಗಿ ಹರಿತದೆ. ಅಲ್ಲಿ ಬಿದ್ದಂಥ ಒಂದು ಹನಿ ಹರ್ಕೊಂಡು ಬರುವಂಥದ್ದು. ಹಾಗನ್ಸೋದು ಭಗವಂತನ ಶಕ್ತಿ ಹನಿ ಹನಿಯಾಗಿ ಎಲ್ಲ ರೂಪಗಳಿಂದನೂ ಬರ್ತದೆ. ಅದನ್ನು ಎಷ್ಟು ಚಂದ ಹೇಳ್ತಾನೋ ಅವನು. ಎಲ್ಲಿ ನೋಡಪ್ಪ, ಎಲ್ಲ ಕಡೆ ಇದೆಯಾ ಮಾರ ನೀನು, ಆದಿ ಇಲ್ಲ ಅಂತ್ಯ ಇಲ್ಲ ನಿನಗೆ, ನೀನು ಶಕ್ತಿ ಅಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ, ಎಷ್ಟು ರೂಪ ಇದೆ ಅಂತ ಗಾಬರಿ ಆಗಿಬಿಟ್ಟಿದ್ದಾನೆ. ವರ್ಣನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವನಿಗೆ. ಸರ್, ಅಲ್ಲಿ ಇನ್ನೊಂದು ಮಾತು ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನೋಡು ನೀನು ಇವೆಲ್ಲ ಏನು ಕೌರವರಿದ್ದಾರೆ, ಭೀಷ್ಮ ಕೌರವ ಇವರೆಲ್ಲ, ಇವರೆಲ್ಲರ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಇವ್ರನ್ನ ನಾನೇ ನಾಶ ಮಾಡ್ಬಿಟ್ಟಿದ್ದೀನಿ, ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ. ನೀನು ಕೇವಲ ನಿಮಿತ್ತ ಮಾತ್ರ. ಇದು ಆಶ್ಚರ್ಯ ಸರ್. ಏನಕ್ಕಂದ್ರೆ ಕೃಷ್ಣ ಇಲ್ಲಿ, ನಾನು ಇಲ್ಲ ಇವರೆಲ್ಲರ ಕೊಂದುಬಿಟ್ಟಿದ್ದೀನಿ, ನೀನು ನಿಮಿತ್ತ ಮಾತ್ರವಾಗಿ ಆ ಕಾರ್ಯ ಮಾಡಬೇಕು ಅಂತ. ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ ಸರ್. ನಾವು ಎಲ್ಲವುದನ್ನ ಭಗವಂತ ನಿಯಮ ಅಂತ ಹೇಳಿದ್ರೆ, ಅಲ್ಲೇನಾಯ್ತು, ಅಲ್ಲಿ ಭೂಕಂಪ ಆಯ್ತು ಭಗವಂತ,
ಇಲ್ಲಿ ಇದಾಯ್ತು, ಸಮುದ್ರದಲ್ಲಿ ಇದು ಬಂತು, ಸುನಾಮಿ ಬಂತು ಭಗವಂತ, ಅಯ್ಯೋ ನನ್ನ ಜೀವನದಲ್ಲಿ ಒಂದು ದುರಂತ ಆಯ್ತು ಭಗವಂತ, ಅಥವಾ ನನ್ನ ಜೀವನದಲ್ಲಿ ಏನೋ ಒಳ್ಳೇದಾಯ್ತು ಭಗವಂತ. ಹಾಗಾದ್ರೆ ಎಲ್ಲವೂ ಭಗವಂತ ನಿಮಿತ್ತ. ನಾವು ಹೇಳ್ತೀವಲ್ಲ ಹಣೆ ಬರ್ದಾಗ ಆಗತ್ತೆ ಅಂತ, ಇದೊಂದು ಒಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ಹಣೆ ಬರ್ದಾಗ ಆಗತ್ತೆ ಅಂತ ಆದ್ರೆ ನಾವೇನು ಮಾಡ್ಬೇಕಾಗಿಲ್ವಲ್ಲ. ಸೊ ಹಾಗಾದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಸರ್. ಇದೊಂದು ಇದು ಎಲ್ಲರ ಮನಸ್ಸಲ್ಲೂ ಮೂಡುವಂತ ಪ್ರಶ್ನೆ. ಅಯ್ಯೋ ನನಗೆ ಗೊತ್ತಿಲ್ಲಪ್ಪ, ಏನೋ ಆಗೋಯ್ತು. ಎಲ್ಲ ಹೇಳ್ತಾರೆ ಹಣೆ ಬರ್ದಂಗೆ ಆಗುತ್ತೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಹಾಗಾದ್ರೆ ಕೃಷ್ಣ ಇಲ್ಲಿ ನೀನು ನಿಮಿತ್ತ ಮಾತ್ರ ಅನ್ನೋದ್ರ ಅರ್ಥ ಏನು? ಇದು ಮೊದಲು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ಬೇಕು ನಾನು. ಕೃಷ್ಣನ ರೂಪ ಇದೆಯಲ್ಲ, ಇದು ಅಲೌಕಿಕವಾದಂಥ ರೂಪ, ಅವನ ಅಭಿವ್ಯಕ್ತಿಯನ್ನು ತೋರಿಸಿದಂಥ ರೂಪ. ಇದನ್ನ ಬಹಳ ಚಂದ ವರ್ಣನೆ ಮಾಡ್ತಾರೆ. ಇದು ಪ್ರಕಟಿತ ರೂಪ, ಅಪ್ರಕಟಿತ ರೂಪವೂ ಹೌದು. ಪ್ರಕಟವಾದಂಥ ರೂಪ ಇದು. ಪ್ರಕಟ ಯಾರಿಗಾಯ್ತು? ಅರ್ಜುನನಿಗೆ ಮಾತ್ರ. ಉಳಿದವ್ರಿಗೆ ಅಪ್ರಕಟಿತ ರೂಪ ಅದು ಗೊತ್ತೇ ಆಗಿಲ್ಲ ಅವ್ರಿಗೆ. ನೀವು ಗೊತ್ತಾಗಿಲ್ಲ, ಹಂಗೆ ಇದಾರೆ ಅವರು. 18 ಅಶ್ವಾನಿ ಸೈನ್ಯ ನಿಂತ್ಕೊಂಡಿದೆ ಹಾಗೇನೆ. ಅಂದ್ರೆ ಯಾರೊಳಗೆ ಆ ತುಡಿತ ಇದೆಯೋ, ಆ ಶ್ರದ್ಧೆ ಇದೆಯೋ ಅವರಿಗೆ ಮಾತ್ರ ಕಾಣಿಸುವಂತ ರೂಪ ಇದು. ಅಲ್ಲೊಂದು ಮಾತು ಬರ್ತದೆ, ಅರ್ಜುನನ ಕಾಣಿಸ್ತಲ್ಲ, ಯಾಕೆ ಮಾಡಿದ ಕೃಷ್ಣ? ಹೇಳಿದ ಉದ್ದೇಶ ಅಷ್ಟು. ನೀ ಏನೇ ನೋಡಿತಿಪ್ಪ ಜಗತ್ತಲ್ಲಿ ಇಷ್ಟು ಕಾಣುತ್ತಾ ಇದೆ ಅಲ್ಲ, ಇದೆಲ್ಲವೂ ನನ್ನದೇ ರೂಪ ಅಂತ ಹೇಳಿದ. ಅದಕ್ಕೆ ಗುಂಡಪ್ಪನವ್ರು ಮಾತು ಹೇಳ್ತಾರೆ, ಮಣಿಮಂತ್ರ ತಂತ್ರ ಏನದು, ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷಿಗಳೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ. ಚೆನ್ನಾಗಿದೆ ನೋಡಿ. ಅದು ತಂತ್ರ ಗಿಂತ್ರ ಮಾಡ್ತಾರೆ, ಮಣಿ ಮಾಟ ಮಾಡ್ತಾರೆ. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ನಿನಗೆ ಮನಗಾಣಿಸಲು ದೈವದ ಅದ್ಭುತವ. ಮನುಜರೊಳು ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತ. ಬಹಳ ಚಂದದ ಮಾತಿದು. ದೇವರಿದ್ದಾನೆ ಅಂತ ತೋರ್ಸೋದು ನಿಮ್ಗೆ ಮತ್ತೆ ಸಾಕ್ಷಿ ಬೇಕಾ, ಮಂತ್ರ ಹಾಕ್ಬೇಕಾ? ನೋಡಿ ದೇವ್ರನ್ನ ತೋರಿಸ್ತೀನಿ ಬನ್ನಿ ಕನ್ನಡಿಯಲ್ಲಿ ಅಂತ. ಉಚಿತನ ಅದು, ಕಾಣಿಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ದೇವರಿದ್ದಾನೆ ಅಂತ ಮನಗಾಣಿಸಲು ಜನಗೆ ದೈವದ ಅದ್ಭುತವಾದ ದೈವ ಇದೆ ಅಂತ ತೋರಿಸ್ಬೇಕಾದ್ರೆ ಇದು ಯಾವುದೂ ಬೇಕಾಗಿಲ್ಲ ಜನಗೆ. ಮನುಜರೊಳು ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತ. ಮನುಷ್ಯರೊಳಗೆ ಆಗಾಗ ಒಳ್ಳೆ ಭಾವನೆಗಳು ಕಾಣಿಸ್ತಾವಲ್ಲ, ಅದು ಭಗವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಹೇಳ್ತಾನೆ, ನೋಡು ನಿನ್ನ ಅಷ್ಟಾವಶಗಳ ಒಳಗೆ ಹೋಗ್ತಿದ್ದಾರೆ, ದೇವತೆಗಳಿದ್ದಾರೆ ನಿನ್ನೊಳಗೆ, ಅಂದರೆ ಎಲ್ಲವೂ ನಿನ್ನೊಳಗೆ ಇದೆ ಅಂತ. ಅವನೆಷ್ಟು ಚಂದ ಹೇಳ್ತಾನೆ. ಯಾವಾಗ ಮನುಷ್ಯರಲ್ಲಿ ಒಳ್ಳೆ ಗುಣ ಬಂತೋ ಆ ಕ್ಷಣ ನಿಮ್ಮಲ್ಲಿ ದೈವತ್ವದ ಅವತರಣ ಆಗಿದೆ ಅಂತ. ಕುಮಾರವ್ಯಾಸ ಭಾರತದಲ್ಲಿ ಈ ಯುದ್ಧ ನಡೆದಿದೆ, ಕುರುಕ್ಷೇತ್ರ ಯುದ್ಧ. ದುರ್ಯೋಧನ ಸ್ವಭಾವ ಗೊತ್ತು ನಮಗೆ, ನೀಚ ಅವನು, ದ್ವೇಷ, ಛಲ. ಕೌರವ ಪಾಂಡವರನ್ನು ಕಂಡ್ರೆ ಆಗಲ್ಲ, ಎಲ್ಲರೂ ಮುಗಿಸ್ಬಿಡ್ಬೇಕು ಅಂತ ಹೊರಟವನು. ಅಭಿಮನ್ಯು ಯುದ್ಧ ಮಾಡುವಾಗ ಎಲ್ಲರನ್ನೂ ಓಡಿಸ್ಬಿಡ್ತಾನೆ ಅಭಿಮನ್ಯು. ಕರ್ಣ ಓಡೋಗ್ತಾನೆ, ಎಲ್ಲರೂ ಓಡೋಗ್ತಾರೆ, ಹೆದರ್ತಾರೆ. ಅವನು ಯುದ್ಧ ಮಾಡೋದು ರೀತಿ ನೋಡಿ ದುರ್ಯೋಧನ ಹೇಳುವಂಥ ಮಾತು ಏನು ಚೆನ್ನಾಗಿದೆ ಗೊತ್ತಾ? ಮಹಾರಾಯ, ನಿನ್ನ ತಾಯಿ ಸುಭದ್ರೆ ಅದು ಎಷ್ಟು ಶತಕಗಳವರೆಗೆ ಈಶ್ವರನ ಪ್ರಾರ್ಥನೆ ಮಾಡಿ ನೀನು ಹಡದ್ಲೋ ಗೊತ್ತಿಲ್ಲ ಮಹಾರಾಯ. ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ, ನಿನ್ನ ಬಾಣ ಬಿಡೋ ರೀತಿ, ನಿನ್ನ ಮುಖದ ಮೇಲೆ ಇರುವಂಥ ಕಳೆ ಮನುಷ್ಯರಿಗೆ ಬರೋದಲ್ಲಪ್ಪ ಅದು ಅಂದ್ಬಿಟ್ಟು ಹೇಳ್ತಾನೆ. ನೀನು ಒಬ್ಬನಿಂದ 2 ಕುಲ ಒಳ್ಳೇದಾಯ್ತು ಹೋಗು. ಕೌರವ ಪಾಂಡವರ ನಿನ್ನ ಬೆಳವಿಗೆ ಕುಲದನ್ವಯಕ್ಕೆ ಗರಿಯಾಯಿತು ಅಂತ ಹೇಳ್ತಾನೆ. 2 ಕುಲ ಉದ್ಧಾರ ಆಯ್ತು ನಿನ್ನಿಂದ ಅಂತ ಹೇಳೋ ಮಾತು ದುರ್ಯೋಧನನ ಮಾತದು. ಹೊಡೆದು ಹಾಕಿರೋ ಅಭಿಮನ್ಯನ ಅನ್ಬೇಕು ಅವನು. ಆದರೆ ಅಭಿಮನ್ಯನ ಒಳ್ಳೆ ಗುಣ ನೋಡ್ಕೊಂಡು ಮೆಚ್ಕೋತಾನಲ್ಲ, ಮಾರಾಯ ನಿನ್ನಂತ ಒಬ್ಬ ಮಗ ಇದ್ರೆ ಸಾಕಪ್ಪ 2 ಕುಲ ಉದ್ಧಾರ ಆಯ್ತು ಅಂತಾನಲ್ಲ, ಆ ಕ್ಷಣ ಇದೆಯಲ್ಲ ಭಗವಂತನ ಅವತರಣಿಕೆ ಆದ ಲಕ್ಷಣ. ದ್ರೌಪದಿ ಬೆಂಕಿಯಲ್ಲಿ ಬಂದವಳು, ಅಶ್ವತ್ಥಾಮನ ಕೊಂದು ಬಿಡು ಅನ್ಬೇಕಾಕೆ ನೋಡಿದ್ರೆ, 5 ಮಕ್ಕಳನ್ನು ಕೊಂದವನು ಅವನು. ಆದ್ರೆ ಓಡಿ ಬಂದು ಹೇಳ್ತಾಳೆ, ಛೇ ಆಹಾ ಗುರುನಂದನನ ಕೊಲ್ಲಬಾರದ ಕಟ. ನನ್ನ ಹೊಟ್ಟೆಗೆ ಎಷ್ಟು ಬೆಂಕಿ ಬಿದ್ದಿದೆ ಗೊತ್ತಿದೆ, 5 ಜನ ಮಕ್ಕಳು ಸತ್ತದ್ದಕ್ಕೆ. ಪಾಪ ಅವನ ತಾಯಿ ಕೃಪೆಗೂ ಹಂಗಾಗೋದು ಬೇಡ ಅಂದು ಕರುಣೆ ತೋರಿಸೋದಿದೆಯಲ್ಲ, ಇದು ತಾಯಿ ಮಗುವಿನಲ್ಲಿ ತೋರಿಸುವಂಥ ಪ್ರೀತಿ, ಭಗವಂತ ಭಕ್ತರ ಮೇಲೆ ತೋರಿಸುವಂಥ ಪ್ರೀತಿ, ಇದೆಲ್ಲವೂ ಭಗವಂತನ ಅಂಶ ಅಂತ ಹೇಳಿದ. ಆದ್ರೆ ಇಲ್ಲಿ ಮುಂದೆ ಪ್ರಶ್ನೆ ಬಂದಿರೋದು ನೀವು ಕೇಳಿದ್ದು, ನಾನೆಲ್ಲರನ್ನ ನಾಶ ಮಾಡಿಬಿಟ್ಟಿದ್ದೇನೆ, ನಿಮಿತ್ತ ಮಾತ್ರ ಕೆಲಸ ಮಾಡು. ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತಾನೆ. ನಾನು ಯುದ್ಧ ಮಾಡಿದ್ ಮುಗಿಸಿದ್ದೀನಿ, ಸುಮ್ಮನೆ ಆಗಿರು ನೀನು ಅಂತ ಹೇಳ್ತಾನೆ. ಇದು ಯಾಕೆ ಗೊತ್ತಾ? ಒಂದು ಮಾತು ಬರ್ತದೆ ಅಲ್ಲಿ, ಶಾಶ್ವತ ಧರ್ಮ ಗೋಪ್ತ ಸನಾತನತ್ವಂ ಪುರುಷೋ ಮತೋಮೆ ಅಂತ ಹೇಳ್ತಾನೆ. ಬಹಳ ಅದ್ಭುತ ಮಾತಿದು. ಆ ಮಾತು ಶಾಶ್ವತ ಧರ್ಮ ಗೋಪ್ತ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣನ. ಅಂದ್ರೆ ಏನು ಶಾಶ್ವತ ಧರ್ಮ ಗೋಪ್ತ? ಶಾಶ್ವತವಾಗಿ ಧರ್ಮದ ರಕ್ಷಣೆ ಮಾಡೋನು ಕೃಷ್ಣ ಮಾತ್ರ, ಯಾರು ಅಲ್ಲ. ಕೃಷ್ಣ ಹೇಳ್ತಾನೆ ಇದರೊಳಗೆ ಅರ್ಥ ಅಂದ್ರೆ,
ಈಗ ಧರ್ಮ ಕಾಪಾಡೋದು ನಿನ್ನ ಕೆಲಸ ಅಲ್ಲ, ಅದು ನನ್ನ ಕೆಲಸ, ಅದು ಹಾ ನನ್ನ ಕೆಲಸ. ಅದು ಭೀಷ್ಮರದ್ದು ಅಲ್ಲ, ದ್ರೋಣರದಲ್ಲ, ಪಾಂಡವರದಲ್ಲ, ಕೌರವರದಲ್ಲ, ನನ್ನ ಧರ್ಮ ಅದು. ಅನ್ಯಾಯ ತುಂಬ ಆಗಿದೆ, ಯುದ್ಧ ಅನಿವಾರ್ಯ ಆಗಿತ್ತು, ಹ್ಮ್ ನಾನು ಬಂದದ್ದು ಮುಗಿಸೋಕೆ ನಿಮ್ಮ ಸಲುವಾಗಲ್ಲ, ನೀವು ನನ್ನ ಉಪಕರಣ ಇದ್ದ ಹಾಗೆ ಅಷ್ಟೇನೆ, ತಿಳ್ಕೋ, ನಾನು ಉಪಕರಣ ಮಾತ್ರ, ನೀನು ಏನು ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಎಷ್ಟು ಚಂದದ ಮಾತು ಹೇಳ್ತಾನೆ. ಈಗ ಭೀಷ್ಮರು ಯಾಕೆ ಬಾಣ ಹೊಡಿಸಿಕೊಂಡೆ ನಾನು? ಅವ್ರು ಇರೋ ತನಕ ಪಾಂಡವರು ಗೆಲ್ಲೋಕೆ ಸಾಧ್ಯವೇ ಇಲ್ಲ. ಅಲ್ಲಿ ಪ್ರಶ್ನೆ ಬಂದಿರೋದಿಷ್ಟು, ಅಧರ್ಮ ಯಾವ ಮಿತಿಗೆ ಹೋಗಿತ್ತು ಅಂತಂದ್ರೆ ಇದು ಪೂರ್ತಿ ಸ್ವಚ್ಛ ಆಗಬೇಕು. ಕೃಷ್ಣನಷ್ಟು ನಿರ್ಮಮೋ ನಿರ್ಹಂಕಾರ ಇರೋಕೆ ಸಾಧ್ಯವೇ ಇಲ್ಲ ಯಾರೂ. ಆ ಕುಂತಿ ಶಾಪ ಕೊಡ್ತಾಳೆ, ಇದು ಗಾಂಧಾರಿ ಶಾಪ ಕೊಡ್ತಾಳೆ ಕೃಷ್ಣನಿಗೆ ಯುದ್ಧ ಮುಗಿದ ಮೇಲೆ, ನಿನ್ನಿಂದ ಆಯ್ತಿದು, ನೀ ಮನಸ್ಸು ಮಾಡಿ ನಿಲ್ಲಿಸಬಹುದಾಗಿತ್ತು, ಆದ್ರಿಂದ ನಿನ್ನ ಕಣ್ಣು ಮುಂದೆನೆ ನಿನ್ನ ಯಾದವ ವಂಶ ಹಾಳಾಗಿ ಹೋಗ್ಲಿ, ಸತ್ತು ಹೋಗ್ಲಿ ಅಂತ ಹೇಳ್ತಾಳೆ. ಕೃಷ್ಣ ಕೋಪ ಬರಬೇಡವಾ, ನಕ್ ಬಿಡ್ತಾನೆ. ಏನಯ್ಯ ಈಗೂ ನಗ್ತೀಯಲ್ಲೋ ಮಾರಾಯ ನೀನು ಅಂತಾಳಕ್ಕೆ. ಅವ ಹೇಳ್ತಾನೆ, ನೀನ್ ಏನ್ ಮಾಡ್ಲಿ ಅಂತಾನೆ, ನನ್ಗೆ ದೊಡ್ಡ ಸಮಸ್ಯೆ ಇತ್ತು, ಏನ್ ಮಾಡ್ಲಿ, ನೀ ಪರಿಹಾರ ಮಾಡ್ಬಿಟ್ಟೆ ಅಂತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾದವರು ಅಹಂಕಾರಿಗಳಾಗ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಕುಡಿತ ಜೂಜು ಮದುವೆ ಇದ್ರೊಳಗೆ ಇದ್ದಾರೆ ಅವರು. ಅವ್ರನ್ನ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತೀನಿ, ನೀನು ಸೊಲ್ಯೂಷನ್ ಕೊಟ್ಬಿಟ್ಟೆ ಅಲ್ಲ ನನಗೆ, ಹಾಳಾಗಿ ಹೋಗ್ಲಿ ಮುಗಿಸ್ಬಿಡುವನಂತ ಬಂದು ದುರ್ಗೆ ಪೂಜೆ ಮಾಡ್ತಾನೆ. ಸರ್, ಇದು ನನಗೆ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ, ಅವನಿಗೆ ಧರ್ಮ ಸ್ಥಾಪನೆ ಮುಖ್ಯ, ಇವರು ಅವರು ಅಂತಿಲ್ಲ. ಪೂಜೆ ಮಾಡ್ತಾನೆ ದುರ್ಗೆಗೆ, ನನ್ನವ್ರನ್ನ ಪೂರ್ತಿ ಒಬ್ಬರನ್ನು ಬಿಡಬೇಡ, ಎಲ್ಲಾರನ್ನೂ ಕೊಂದ್ಬಿಡು ಅಂತ ಹೇಳ್ತಾನೆ. ಪ್ರಭಾಸ ತೀರ್ಥ ಕರ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲ ಒನಕೆ ಕಥೆ ಇದೆ, ಹಿಂದೆ ಒನಕೆ ತುಂಡೆಲ್ಲ ಬೆಳೆದು ಹುಲ್ಲುಗಳಾಗಿದ್ದಾವೆ, ಹೊಡೆದಾಡಿ ಅಷ್ಟರು ಸತ್ತು ಹೋಗ್ತಾರೆ. ಹಿ ಪ್ರಿಸೈಡ್ಸ್ ಓವರ್ ದಿ ಡಿಸಾಸ್ಟರ್. ಮರದ ಕೆಳಗೆ ಕೂತ್ಕೊಂಡು ತನ್ನ ಮಕ್ಕಳು ಮೊಮ್ಮಕ್ಕಳು ಹೊಡೆದಾಡಿ ಸಾಯುವುದನ್ನ ಸಾಕ್ಷೀಭೂತವಾಗಿ ನೋಡ್ತಾನೆ. ಯಾರಿಗೆ ದುಃಖ ಆಗಲ್ಲ ಹೇಳಿ? ಯಾವುದು ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಇವರೆಲ್ಲ ಅನ್ಯಾಯಗಳಿಗೆ ಹೋಗ್ಲಿ ಎಲ್ಲರೂ ಅಂತ. ಕಡೆಗೆ ಬಲರಾಮ ಹೇಳ್ತಾನೆ, ನೀವು ಹೊರಡಿನ ಅಂತ ಹೇಳ್ತಾನೆ. ಬಲರಾಮ ಯೋಗ ಸಾಧನೆಯಿಂದ ಶ್ವಾಸ ಹಿಡ್ಕೊಂಡು ತಾನು ದೇಹ ಬಿಟ್ಟು ಹೋಗ್ತಾನೆ. ಆಮೇಲೆ ಕೃಷ್ಣ ಆ ಬಾಣ ಕಾಲಿಗೆ ಹೊಡೆಸ್ಕೊಂಡು ತಾನು ಬಿಡ್ತಾನೆ. ಹೋಗುವಾಗ ಕೂಡ ಪ್ರಜ್ಞೆ ನೋಡಿ ಸಾತ್ಯಕ್ಕೇನು ಕರೆದು ಹೇಳ್ತಾನೆ, ನನಗಿರುವಂಥ ಜ್ಞಾನ ಹೋಗಬಾರ್ದು, ನೀನು ಇಟ್ಕೋ, ನಾನು ಎಲ್ಲ ನಿನಗೆ ಹೇಳ್ತೀನಿ. ಯಾವುದು ಅಟ್ಯಾಚ್ಮೆಂಟ್ ಇಲ್ಲೇ ಇಲ್ಲ ಅವನಿಗೆ. ಅಟ್ಯಾಚ್ಮೆಂಟ್ ಇರೋ ಧರ್ಮಕ್ಕೆ ಮಾತ್ರ. ಅದಕ್ಕೆ ಹೇಳ್ತಾನೆ, ನಾನು ಶಾಶ್ವತ ಧರ್ಮ ಗೋಪ್ತಾ, ನಾನು ಯಾವಾಗಲೂ ನನ್ನ ಕರ್ತವ್ಯ. ಆದ್ರಿಂದ ನನಗೆ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಯಾರ್ಯಾರು ಬೇಕೋ ಅವ್ರು ಉಪಕರಣವಾಗಿ ಆರಿಸ್ಕೋತೀನಿ ನಾನು. ಈಗ ಒಬ್ಬ ಸರ್ಜನ್ ಇದ್ದಾನೆ, ಸರ್ಜರಿ ಮಾಡಬೇಕು, ಅವ್ನು ಟ್ರೇದಲ್ಲಿ ಒಂದು 50 ಇಟ್ಟಿದ್ದಾರೆ, ಸ್ಕಾಲ್ಪೆಲ್ಲು, ಫೋರ್ಸೆಪ್ಪು ಎಲ್ಲ ಇಟ್ಟಿದ್ದಾರೆ. ಡಾಕ್ಟರ್ ನೋಡ್ತಾನೆ, ಆ ಸಂದರ್ಭ ನೋಡ್ತಾನೆ, ಅದಕ್ಕೆ ಯಾವ್ದು ಬೇಕು ಅಂತ ತಗೋತಾನೆ, ಇದು ಬೇಡ ಬಿಡ್ತಾನೆ, ಇದು ತಗೊಂತಾನೆ, ಆಪರೇಷನ್ ಮಾಡ್ತಾನೆ. ಈಗ ವಿಚಾರ ನೋಡಿ ಹೇಗಿದೆ. ಆಪರೇಷನ್ ಮಾಡೋರು ಯಾರು? ಡಾಕ್ಟ್ರು. ಬಳಕೆ ಆಗಿರೋದು ಉಪಕರಣಗಳು. ಉಪಕರಣಕ್ಕೆ ಭ್ರಮೆ ಬರಬಾರ್ದು, ನನ್ನಿಂದ ಸರ್ಜರಿ ಆಯ್ತು ಅಂತ. ಅದಕ್ಕೋಸ್ಕರ ಇಲ್ಲಿ ಹೇಳೋದಾನು ಆಲ್ರೆಡಿ ಇವನ್ನೆಲ್ಲ ನಾಶ ಮಾಡಿದ್ದೀನಿ ನಾನು. ಐ ವಾಂಟ್ ಯು ಇನ್ಸ್ಟ್ರೂಮೆಂಟ್ ಅಷ್ಟೇನೆ. ಬಟ್ ನಾನು ನಿನ್ನ ಇನ್ಸ್ಟ್ರೂಮೆಂಟ್ ಆಗಿ ತಗೊಂಡಿದ್ದು, ನನ್ನ ಉಪಕರಣ ತಗೊಂಡಿದ್ದು ನಿನಗೆ, ನೀನು ಶರಣಾಗತನ. ಹೌದು, ಅದು ಅಲ್ಲದೆ ಭಗವಂತನ ಕೈಯಲ್ಲಿ ಉಪಕರಣ ಆಗೋದೇನು ಸಣ್ಣ ಕೆಲಸ ಅಲ್ಲ ಅದು. ಈಗ 100 ಇನ್ಸ್ಟ್ರೂಮೆಂಟಲ್ಲಿ 10 ತಗೋತಾರೆ ಅವರು. ಅಂದ್ರೆ 10ಕ್ಕೆ ಮಾತ್ರ ಅರ್ಹತೆ ಇತ್ತು, ಉಳಿದಕ್ಕೆ ಅರ್ಹತೆ ಇರಲಿಲ್ಲ ಅಂತ. ಅರ್ಜುನನಿಗೆ ಅಷ್ಟು ತಗೋತಾನೆ ಅಂದ್ರೆ ಅರ್ಜುನನಿಗೆ ಅರ್ಹತೆ ಇತ್ತು ಅಂತ ಅರ್ಥ ಅಲ್ವಾ? ಅರ್ಜುನ ಅರ್ಹತೆ ಇದ್ದದ್ದಕ್ಕೆ ಅವ್ನು ಹೇಳಿದ ಇಷ್ಟೆಲ್ಲಾನು. ನೀನು ಉಪಕರಣ ಆಗಿರ್ತೀಯಪ್ಪ, ಉಪಕರಣ ಆಗಿದ್ದೀನಿ, ಸಂತೋಷ ಪಟ್ಕೊಂಡಿರು ನೀನು, ನಾನೇ ಯುದ್ಧ ಗೆದ್ದೆ ಅಂತ ಅನ್ಬೇಡ. ಅಂದ್ರೆ ದೈವೇಚ್ಛೆ ಅಂತ ಒಂದಿದೆ, ದೈವ ನಿಯಾಮಕತೆ ಅಂತ ಒಂದಿದೆ. ಪ್ರಪಂಚದಲ್ಲಿ ಅದನ್ನು ಮೀರಿ ಹೋಗೋಕ್ಕಾಗೋಲ್ಲ. ಅದಕ್ಕೆ ಹೇಳ್ತಾನೆ, ಧರ್ಮವನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ, ಆದ್ದರಿಂದ ನೀನನ್ನು ಉಪಕರಣವಾಗಿ ಬಳಸ್ಕೊಂಡಿದ್ದೀನಿ, ಆದ್ದರಿಂದ ಭವಸವ್ಯ ಸಾಚೇನ್. ನಾಂಗಾದ್ರೆ ಇಲ್ಲಿ ತಪ್ಪು ಅರ್ಥ ಮಾಡ್ಕೊಬೋದು. ಏನಂತಂದ್ರೆ ಎಲ್ಲರೂ ದೇವರ ಇಚ್ಛೆಯಿಂದ ಆಗೋದು ಆದ್ರೆ ಅಲ್ಲ, ನಾ ಕೆಲಸ ಮಾಡ್ಬೇಕು. ಅಂದ್ರೆ ಎಲ್ಲರೂ ದೇವರ ಇಚ್ಛೆಯಿಂದ ಆಗೋದು ಓಕೆ, ಹಣೆ ಬರದಂಗೆ ಆಗುತ್ತೆ, ಅದ ಆ ತರ ಕುತ್ಕೊಳಕ್ ಆಗಲ್ಲ. ಹೇಳ್ತಾನೆ ಅವನು. ಈಗ ನಾನು ನಿಮ್ಗೊಂದು ಕೆಲಸ ಕೊಟ್ಟಿದ್ದೀವಪ್ಪ, ಯುದ್ಧ ಮಾಡು ಅಂತ ಹೇಳ್ತೀನಿ, ನಿನಗೆ ಯಾಕೆ ಮೇಲೆ ಹೇಳ್ಬೇಕು? ತಸ್ಮಾತ್ ಯುದ್ಧಸ್ವ ಅನ್ಬೇಕು, ಯುದ್ಧ ಮಾಡು ಅಂತ ಯಾಕೆ ಹೇಳ್ಬೇಕು? ನಾನು ಬಾಣ ಬಿಟ್ಕೊಳಕ್ಕಾಗಲ್ಲ ಇವ್ರನ್ನ, ನೀನ್ ಮಾಡ್ಬೇಕು. ಈಗ ಡಾಕ್ಟರ್ ಬೆರಳಿಂದ ಕೊಯ್ಯೋಕ್ಕಾಗತ್ತಾ? ಉಪಕರಣ ಬೇಕಲ್ಲ ಅದು. ಆದ್ದರಿಂದ ನೀನು ಉಪಕರಣ, ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಗುಂಡಪ್ಪನವ್ರು ಭಾಷೆ ಅಂತ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆಬಲಳದೆ ಮಂಕುತಿಮ್ಮ. ಯಾವುದೂ ಕೆಲಸ ಸಣ್ಣದಲ್ಲ. ಆ ಕೆಲಸ ಸಿಕ್ಕಿದೆಯಲ್ಲಪ್ಪ, ಭಗವಂತ ನಾನು ಕೊಟ್ಟಿದ್ದಾನೆ, ನನ್ನ ಕೆಲಸ ಅಂತ ಸಂತೋಷ ಪಡಬೇಕು, ನನಗೊಂದು ಅವಕಾಶ ಸಿಕ್ತಲ್ಲ ಅಂತ. ಅದು ಕೃಷ್ಣ ಹೇಳ್ತಾನೆ, ನಿನಗೊಂದು ಅವಕಾಶ ಇದೆ, ಈ ಧರ್ಮ ರಕ್ಷಣೆಯ ಕೆಲಸ ಏನು ಮಾಡ್ತಿದ್ದೀನಿ ಅದು ನಿನಗೂ ಒಂದು ಕೆಲಸ. ಭಗವಂತನ ಕೈಯಲ್ಲಿ ನಿಮಿತ್ತ ಮಾತ್ರನಾಗುವುದು
ದೊಡ್ಡ ಸಾಧನೆ ಇದು, ದೊಡ್ಡ ಸಾಧನೆ ಇದು. ಆ ಉಪಕರಣ ಆರಿಸ್ಕೋಬೇಕಲ್ಲ, 10 ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದೇ ಆರಿಸ್ಕೋಬೇಕಲ್ಲ ಅದನ್ನ. ಎಷ್ಟೋ ಸಲ ಸರ್ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂದ್ರೆ ನಾನು ದೇವಸ್ಥಾನಗಳಲ್ಲಿ ಹೇಳ್ತೀವಿ, ಈ ದೇವರ ಗುಡಿ ನೀವು ಕಟ್ಟಿ ಅಂತ. ಅಂದ್ರೆ ಆಯ್ಕೆ ಮಾಡಿ ನೀವು ಕಟ್ಟಿ ಅಂತ ಒಬ್ರಿಗೆ ಹೇಳ್ತಾರೆ. ಎಷ್ಟು ಜನ ಸ್ವಾಮೀಜಿ ನೋಡ್ತೀವಿ, ಅವರೇ ಒಂದಿನ ಕರೆದು ನೀವು ಇದನ್ನ ಕಟ್ಬಿಡಿ ಅಂತ. ಅಂದ್ರೆ ನಿಮ್ಮನ್ನ ಆಯ್ಕೆ ಮಾಡಿರೋದು ಆ ಕೆಲಸಕ್ಕೆ. ನಿಮ್ ಭಾಗ್ಯ ಅದು, ಅವಕಾಶ ಸಿಗ್ತಲ್ಲ ಮಾಡೋದಕ್ಕೆ. ಇಲ್ಲದ್ರೆ ಆಗೋದು ಅವಕಾಶ ಸಾಧ್ಯ ಆಯ್ತು. ಅದು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಹಿಂದಕ್ಕೆ, ಬಹಳ ಹಿಂದಕ್ಕೆ, ಸುಮಾರು ಒಂದು ಐ ವುಡ್ ಸೇ 18-19 ವರ್ಷದ ಹಿಂದೆ ಕಲಾಂ ಅವ್ರು ಬಂದಾಗ ಅವರು ಅನುವಾದ ಮಾಡ್ಬೇಕು, ಭಾಷಣಕ್ಕೆ ಅನುವಾದ ಮಾಡಬೇಕು ಅಂತ. ಅಲ್ಲಿ ಕನ್ನಡ ಪ್ರೊಫೆಸರ್ ಇದ್ರು, ಯಾರು ಕನ್ನಡ ಪ್ರೊಫೆಸರ್ಸ್ ಎಲ್ಲ ಇದ್ರು. ಅವರೊಬ್ಬರು ಕರೆಸಿದ್ರು, ಹೆಡ್ ದಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ, ಅವ್ರ ಕಡೆ ಮಾಡಿಸ್ಬೇಕು ಅಂತ. ಕಲಾಂ ಅವ್ರು ಹೇಳಿದ್ರು, ಇವ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಅವರು ಅಂತ. ಕಲಾಂ ಏನು ಗೊತ್ತಾ, ನೋ 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 ಐ ವಾಂಟ್ ಡಾಕ್ಟರ್ ಕೆ, ನನ್ನ ಕೆ ಅಂತಿದ್ರು. ನನಗೆ ಯಾಕೆ ಕರೆಸಿದ್ರು ಗೊತ್ತಿಲ್ಲ. ನಾನು ಅಷ್ಟು ಪ್ರಾಮಾಣಿಕವಾಗಿ ಹೇಳಿದೆ, ಸರ್ ನಾನು ಕನ್ನಡ ಪಂಡಿತ ಅಲ್ಲ, ನಾನು ವಿಜ್ಞಾನದ ವಿದ್ಯಾರ್ಥಿ. ನೋ 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 ಯು ಅಂಡರ್ಸ್ಟ್ಯಾಂಡ್ ಮಿ, ಐ ಅಂಡರ್ಸ್ಟ್ಯಾಂಡ್ ಯು, ಓಕೆ ಅಂದ್ಬಿಡೋರು. ಅವ್ರ ಮನಸ್ಸಲ್ಲಿ ಇದ್ದದ್ದೇನು ವಿಚಾರ ಮಾಡ್ಕೊಂಡೆ ನಾನು. ಅವ್ರಿಗೆ ಕನ್ನಡದ ಪಾಂಡಿತ್ಯ ಬೇಕಾಗಿಲ್ಲ, ಅವ್ರಿಗೆ ಬೇಕಾಯ್ತು ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಬೇಕಾಗಿಲ್ಲ. ಇದು ಎಷ್ಟು ಮುಖ್ಯ ಅನಿಸುತ್ತೆ ನನಗೆ. ಅಲ್ಲಿಂದ ಮುಂದೆ ಎಷ್ಟೋ ಸಲ ಅನುವಾದ ಮಾಡಿದ್ದೇನೆ ಅವ್ರ ಭಾಷಣ, ಎಷ್ಟೋ ಸಲ ಮಾಡಿದ್ದು. ಯು ನೋ ಯು ಡೂ ಇಟ್ ಅನ್ನೋರು. ಇದು ಕೃಷ್ಣಂದು ಯಾಕೆ ಮುಖ್ಯ ಆಗುತ್ತೆ ಅರ್ಜುನನಿಗೆ ಅಂದ್ರೆ, ಯಾಕೆ ಆರಿಸ್ಕೊಂಡ ಅವನು ಅಂದ್ರೆ ಹಿ ಅಂಡರ್ಸ್ಟ್ಯಾಂಡ್ಸ್ ಮೀ. ಕರೆಕ್ಟ್. ಅರ್ಜುನನಿಗೆ ಗೊತ್ತು ಕೃಷ್ಣನ ಕೈಯಲ್ಲಿ ನಾನು ನಿಮಿತ್ತ ಮಾತ್ರದ ಉಪಕರಣ. ಹೌದು, ಕರೆಕ್ಟು. ಆದ್ರೆ ಅಕಸ್ಮಾತ್ ಅವ್ನು ಕೃಷ್ಣ ಬೇರೆ ಯಾರಿಗೂ ತನ್ನ ಮೇಲೆ ನಂಬಿಕೆ ಇದ್ದವ್ರು ತೋರ್ಸಲ್ಲ ಬಿಡಿ, ತೋರಿಸಿದ್ದ ಅಂತ ಇಟ್ಕೊಂಡ್ರೆ ಏನಾಗ್ತಿದ್ ಗೊತ್ತಾ, ಅಯ್ಯೋ ಏನಪ್ಪ ಭಯ ಪಟ್ಕೊಂಡು ಕುಸದೇ ಹೋಗ್ತಿದ್ದ ಅವನು. ಆದ್ರೆ ಅರ್ಜುನನಿಗೆ ಕೃಷ್ಣ ಯಾರು ಅಂತ ಗೊತ್ತು, ಕೃಷ್ಣನಿಗೆ ಅರ್ಜುನನ ಶಕ್ತಿ ಗೊತ್ತು, ಅವನ ಮನಸ್ಸು ಅರ್ಥ ಆಗಿದೆ ನರನಾರಾಯಣರವರು. ಆದ್ದರಿಂದ ಅವನು ತೋರಿಸ್ಬೇಕು ಅಂತ ಹೋಗ್ತಾನೆ. ತೋರಿಸೋ ಜೊತೆ ಹೇಳ್ತಾನೆ, ನೋಡಪ್ಪ ನೀನು ತೋರಿಸಿದ ಉದ್ದೇಶ ನೀನೊಂದು ಉಪಕರಣ ಅಂತ ಮಾತ್ರ ಇರು. ಅದಕ್ಕೆ ಹೇಳ್ತಾನೆ, ನೀನು ಏನೇನು ಮಾಡ್ಬೇಕಪ್ಪ ಅಂದ್ರೆ ನಿಮಿತ್ತ ಮಾತ್ರ ಭವ್ಯ ಸವ್ಯ ಸಾಚಿನ್, ನೀ ಸವ್ಯ ಸಾಚಿಯಪ್ಪ, ನೀನು ನೆನಪಾಗಿರು. ಕರೆಕ್ಟ್. ನಾವು ದೇವ್ರ ಹತ್ರ ಅದನ್ನೇ ಕೇಳ್ಕೊಬೇಕಲ್ಲ ಸರ್. ಅದೇ ದೇವ್ರ ಹತ್ರ ಕೇಳ್ಕೊಳ್ಳೋದು, ನಿನ್ನ ಈ ಧರ್ಮದ ಕೆಲಸದಲ್ಲಿ ನನ್ನನ್ನ ಉಪಕರಣವಾಗಿ ಮಾಡ್ಕೊ. ಕರೆಕ್ಟ್. ಭಗವಂತ ಕೆಲಸದಲ್ಲಿ ಅವನ್ನ ಆರಿಸ್ಕೊಂಡು ಉಪಕರಣ ಮಾಡ್ಕೊಂಡ್ರೆ ಸಾಕು, ಜೀವನ ಧನ್ಯತೆ ಬಂದ ಹಾಗಾಯ್ತು. ನಾವು ಎಷ್ಟೋ ಸಲ ನಾನು ದೇವಸ್ಥಾನಕ್ಕೆ ಹೋದಾಗ ಯಾವ್ದಾದ್ರು ಸೇವೆ ಕೊಡಿ ಅಂತೀನಿ. ಹೌದು, ಅಂದ್ರೆ ಯಾವ್ದಾದ್ರು ಪರವಾಗಿಲ್ಲ, ಯಾವ್ದೋ ಒಂದು ಸೇವೆ ಕೊಡಿ ಅಂತ. ಅಂದ್ರೆ ಎಷ್ಟೋ ಜನ ಭಕ್ತಾದಿಗಳು ಹೋಗ್ತಾರೆ ಸರ್ ದೇವಸ್ಥಾನಕ್ಕೆ ಅಲ್ವಾ, ಯಾರೋ ಕೆಲವರಿಗೆ ಮಾತ್ರ ಆ ಸೇವೆ ಮಾಡೋ ಅವಕಾಶ ಕೊಟ್ಟಿರ್ತಾರೆ. ನಾವು ಅಲ್ಲಿ ಹೋಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತೀವಿ. ಅಂದ್ರೆ ಯಾವ್ದೋ ಒಂದು ಸೇವೆ ಕೊಡಿ, ದೇವರ ಕೆಲಸ. ಅಥವಾ ಹಬ್ಬ ಆದಾಗ ಸರ್ ಪಲ್ಲಕ್ಕಿ ಉತ್ಸವ ಆಗ್ತದೆ, ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ ಹೊರೋದಕ್ಕೊಂದು ಸೇವೆ ಕೊಡಿ ಅಂತ ನಾವು ಹೋಗಿ ಕೇಳ್ತೀವಿ. ಪಲ್ಲಕ್ಕಿ ಸೇವೆ ಕೊಡಿ, ಯಾವುದೇ ಸೇವೆ ಕೊಡಿ, ಯಾವ್ದೋ ಒಂದು ಸೇವೆ. ಅಂದ್ರೆ ದೇವರ ಮಾಡೋ ಧರ್ಮ ಸಂಸ್ಥಾಪನೆ ದೇವರ ಕೆಲಸ. ಆ ಧರ್ಮ ಸಂಸ್ಥಾಪನೆಯಲ್ಲಿ ನನ್ನನ್ನ ಉಪಕರಣ ಮಾಡುವಂತ ಅರ್ಜುನ ಕೇಳ್ಕೊಳ್ಳೋದು. ಒಂದ್ ಕಡೆ ಬಹಳ ಚಂದ ಹೇಳ್ತಾರೆ, ಅರ್ಜುನನಿಗೆ ಸಾಂಖ್ಯದಿಂದ, ಕರ್ಮಯೋಗದಿಂದ, ಧ್ಯಾನದಿಂದ, ಉಪಾಸನೆಯಿಂದ ಅರ್ಥವಾಗದೇ ಇದ್ದದ್ದು ಈ ವಿಶ್ವರೂಪ ದರ್ಶನದಿಂದ ಕತ್ತರೆ ಅರ್ಥ ಆಗ್ಬಿಡ್ತು. ಇವನು ನಮ್ಮ ಕೈ ಸಿಗೋನಲ್ಲ, ಇವನು ನಮ್ಮ ದೈವ, ನಮ್ಮ ಜೊತೆಗಿದ್ದಾನಲ್ಲ, ಪುಣ್ಯಾತ್ಮ ಇದ್ದ, ನಮ್ಮ ಕೆಲಸ ಕೊಟ್ಟಿದ್ದಾನಲ್ಲ, ನಾವು ಧನ್ಯರಾದ್ವಿ. ಅಲ್ಲಿವರೆಗೂ ಸಲ್ಲಿಗೆಯಿಂದ ಮಾತಾಡ್ಕೊಂಡಿದ್ದವನು ಈಗ ಹಿಂಗಾಯ್ತಲ್ಲ ಅಂತ. ಇನ್ನೊಂದು ಆತನಿಗೆ ಅರ್ಥ ಆದದ್ದು ಬಹಳ ದೊಡ್ಡ, ನಮಗೆಲ್ಲ ಅರ್ಥ ಆಗ್ಬೇಕಾದದ್ದು, ಈ ಜಗನ್ನಿಯಾಮಕ ಜಗತ್ತಿನ ಮರ್ಮ ಗೊತ್ತಾಯ್ತು ಅವನಿಗೆ. ನೀವು ಬೇಡ ಅಂದ್ರೂ ಜಗತ್ತು ಮುಂದೆ ಹೋಗುತ್ತೆ, ನಾಡದೇ ಹೋಗುತ್ತೆ. ಅದು ದೈವ ನಿಯಾಮಕ ಅಂತ. ಡೆಫಿನೆಟ್ ಹಿಂಗ್ ಆಗ್ಬೇಕು ಅಂತ ತೀರ್ಮಾನ ಆಗಿದೆ, ಪ್ಲಾನ್ ಆಗಿ ಹೋಗಿದೆ ಈಗಾಗ್ಲೇನೆ ಏನಾಗ್ಬೇಕು ಅಂತ. ನಾಳೆ ಬಂದೇ ಬರುತ್ತೆ, ರಾಕೆಟ್ ಲಾಂಚ್ ಆಗ್ಬೇಕು, ಎವ್ರಿಥಿಂಗ್ ಈಸ್ ಪ್ಲಾನ್ಡ್. ಮಧ್ಯಾಹ್ನ ಬೆಳಗ್ಗೆ 3:13:20 ಲಾಂಚ್ ಆಗ್ಬೇಕು. ಕಲ್ಪನೆ ಮಾಡ್ಕೊಳ್ಳಿ, ಯಾರೊಬ್ರು ಸೈಂಟಿಸ್ಟ್ ಇಲ್ಲ, ತೀರ್ಕೊಂಡ್ರು ಅಂತ ತಿಳ್ಕೊಳ್ಳಿ, ಪ್ರೊಸೆಸ್ ನಿಲ್ಲಲ್ಲ, ಇನ್ನೊಬ್ರು ಬರ್ತಾರೆ, ಆಗಿ ಹೋಗುತ್ತೆ. ಅಂದ್ರೆ ಜಗತ್ತಿನ ಜೀವ ಪ್ರಗತಿ ಆಗೋದು ಇದು ನಿರ್ಧಾರ ಆದಂಥ ವಿಷಯ, ನಿರಂತರ ಆದದ್ದು. ನಿಮ್ಮ ದೈವ ಇತ್ತೋ ನೀವು ಅಲ್ಲಿ ಇರ್ತೀರಿ, ಇಲ್ದರೆ ನಿಮಗೆ ಅವಕಾಶ ಇಲ್ಲ. ಆದ್ದರಿಂದ ಭಗವಂತ ಯಾವ ಕರ್ಮವನ್ನು ಕೊಟ್ಟಿದ್ದಾನೋ ಅದನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಅವನ ಸೇವೆ ಅಂತ ಹೇಳಿ, ಅವನ ಉಪಕರಣ ಅಂತ ಹೇಳಿದಾಗ ನಾವು ಜೀವ ಪ್ರಗತಿಯಲ್ಲಿ ಒಂದು ಭಾಗ ಆಗ್ತೀವಿ. ಇಲ್ದಿದ್ರೆ ವಿ ಬಿಕಮ್ ರಿಡಂಡೆಂಟ್, ಉಳ್ಕೊಂಡು ಹೋಗ್ಬಿಡ್ತೀವಿ. ಸರ್, ವಿಶ್ವರೂಪವನ್ನ ನೋಡಿದ ಮೇಲೂ ಅರ್ಜುನ ಹೇಳ್ತಾನೆ, ಈಗ ನನಗೆ ನಿನ್ನ ನಿಜವಾದ ರೂಪ ತೋರಿಸು. ಅಂದ್ರೆ ಯಾಕಂದ್ರೆ ನಾವೆಲ್ಲ ಕನೆಕ್ಟ್ ಆಗೋದೇ ಸರ್. ನಾವು ಎಷ್ಟೆಷ್ಟೋ ಮೂರ್ತಿಗಳನ್ನ ನೋಡ್ತೀವಿ, ಅದ್ರಲ್ಲಿ ನಮಗೆ ತುಂಬಾ ಹತ್ತಿರವಾದ ಮೂರ್ತಿ ನಮ್ ತರ ಇರುವಂತ 2 ಕೈ 2 ಕಾಲು ಆ ತರ ಇರೋ ಮೂರ್ತಿಗಳೇ ನಮ್ಗೆ ಖುಷಿ ಆಗೋದು. ಏನಕ್ಕಂದ್ರೆ ನಮ್ಗೆ ತುಂಬಾ ಹತ್ರ ಅಂತ. ಅಂದ್ರೆ ನಾವು ಭಗವಂತನ ಕಾಣೋದು ನಮ್ಮ ಆಕಾರದಲ್ಲೇ. ಹೇಳ್ತೀವ ಸರ್,
ದೇವ್ರೆ ನೀನ್ ಬಾರಪ್ಪ ಅಂತ, ಅಂದ್ರೆ ದೇವ್ರ ನೀನು ಅಂತ ಸಂಬೋಧನೆ ಮಾಡೋದು, ಅಂದ್ರೆ ನಮ್ ಲೆಕ್ಕದಲ್ಲಿ ಅಂತ. ಈ ಸ್ನೇಹಿತ ಏ ಬಾರಪ್ಪ ನೀನು ನನ್ಗೊಂದು ಹೆಲ್ಪ್ ಮಾಡು ಅಂದಂಗೆ ದೇವ್ರೆ ಎಲ್ಲಿದ್ಯಪ್ಪ ನೀನು ಅಂತ. ಯಾವಾಗಲೂ ದೇವರಿಗೆ ಏಕವಚನದಲ್ಲೇ ಮಾತಾಡೋದು ಗೊತ್ತಾ? ಮಾತಾಡೋದು ಹೌದು. ಯಾರು ರಾಮದೇವರು ಅಂತ ಅನ್ನಲ್ಲ, ರಾಮ ಬಂದ ಕೃಷ್ಣ ಬಂದ ಅಂತೀವಿ ನಾವು. ಆದ್ರೆ ಪಕ್ಕದ ದೊಡ್ಡ ಬನ್ನಿ ಅವ್ರು ಬಂದ್ರು ನೋಡ್ರಿ ಅವ್ರು ಅಂತೀವಿ. ಯಾವಾಗ ಬಹುವಚನ ಬಂತೋ ಸ್ವಲ್ಪ ದೂರ ಆಯ್ತು, ದೂರ ಆಯ್ತು. ಏಕವಚನ ಬಂದಾಗ ಹತ್ರ ಆಯ್ತು. ದೇವರನ್ನ ಹತ್ರ ಇಟ್ಕೋಬೇಕು ಅಂತ ತಿಳ್ಕೊಂಡು ಏಕವಚನದಲ್ಲೇ ಮಾತಾಡೋದು ನಾವು. ರಾಮ ಬಂದ ಕೃಷ್ಣ ಬಂದ ಅಂತ ಹೇಳುದು. ಆದ್ರೆ ರಾಮರು ಬಂದರು ಕೃಷ್ಣರು ಬಂದರು ಅಂತ ಯಾರು ಹೇಳಲ್ಲ. ಇದು ಆತ್ಮೀಯತೆ ಬರ್ಬೇಕಾದದ್ದು. ಅದಕ್ಕೆ ಅವನು ಕೇಳ್ತಾನೆ ನನ್ಗೆ ಮನುಷ್ಯನ ರೂಪ ತೋರಿಸು. ಯಾಕೆ ತೋರಿಸು ಅಂತಾನೆ ಅಂದ್ರೆ ಇದೇ ರೂಪ ಚೆನ್ನಾಗಿದೆ ಇರ್ಬೋದಾಗಿತ್ತಲ್ಲ, ಯಾಕೆ ನೋಡಕ್ ಆಗ್ಲಿಲ್ಲ ಅವ್ನು ಬೇಡ ಅಂತಾನೆ ಅಂದ್ರೆ ಅವನ ಹಿಂದೆ ಎಂದೂ ಯಾರೂ ಕಾಣದೇ ಇದ್ದಂಥ ರೂಪವನ್ನು ಕಂಡುಬಿಟ್ಟಿದ್ದಾನೆ. ಈಗ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ, ಅದು ಸಿಕ್ಬಿಟ್ಟಿದೆ ಅವನಿಗೆ. ಸಂತೋಷ ಆಗ್ಬಿಟ್ಟಿದೆ, ಅದ್ರ ಜೊತೆಗೆ ಭಯನೂ ಆಗಿದೆ. ಭಯ ಯಾಕಾಯ್ತು ಹೇಳಿ? ಈಗ ಒಬ್ಬರು ಯಾರೋ ಬರ್ತಾರೆ ನಿಮ್ಮ ಜೊತೆ ಟ್ರೈನಲ್ಲಿ ಹೋಗ್ತಿರ್ತಾರೆ, ಹರಟೆ ಹೊಡಿತೀರಿ, ಇಸ್ಪೆಟ್ ಆಡ್ರಿ ಅಂತಾರೆ, ಇಸ್ಪೆಟ್ ಆಡ್ತೀರಿ, ಹರಟೆ ಹೊಡಿತೀರಿ. ಇನ್ನೇನು ಟ್ರೈನ್ ಇಳಿಬೇಕು ಹೊತ್ತಿಗೆ ಧಡ ಒಂದು ಸೆಕ್ಯೂರಿಟಿ ಆಫೀಸರ್ಸ್ ಬಂದ್ಬಿಡ್ತಾರೆ ಒಳಗಡೆ ಎಲ್ಲಾನು, ಕಂಪಾರ್ಟ್ಮೆಂಟ್ ಫಸ್ಟ್ ಕ್ಲಾಸ್ AC ಬಂದ್ಬಿಡ್ತಾರೆ. ಬಂದು ಅವ್ರ ಬ್ಯಾಗ್ ಹಿಡ್ಕೋತಾರೆ, ಸಲ್ಯೂಟ್ ಮಾಡ್ತಾರೆ. ಅಲ್ಲ ಇವನ ಇಸ್ಪೇಟ್ ಆಡ್ತೀನಿ ನಮ್ಮ ಜೊತೆಗೆ ಮನುಷ್ಯ, ಭಾರಿ ದೊಡ್ಡ ಮನುಷ್ಯ ಕಾಣುತ್ತಾನೆ ಇವನು. ಇಳಿದು ನೋಡಿದ್ರೆ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಅನಿಸಲ್ಲ ನನಗೆ. ಗೊತ್ತಾದ್ಮೇಲೆ ಏನಾಗುತ್ತೆ ಹೇಳಿ? ಅಯ್ಯೋ ನಾ ಹುಡುಗಾಟಿಗೆ ಮಾಡ್ಬಿಟ್ಟು ಖುಷಿ ಆಗುತ್ತೆ, ಏನೇನು ಮಾತಾಡ್ಬಿಟ್ನಲ್ಲ ಮರ ಇವರಿಗೆ ಅಂತ. ಆಗ ಅರ್ಜುನ ಹೇಳ್ತಾನೆ, ಸಖೇತಿ ಮತ್ವ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾ ಅನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಎಂಥ ಅದ್ಭುತ ಮಾತು. ಹಾಗೆ ತಿಳಿತದೆ, ಅಯ್ಯೋ ನಾ ಕೃಷ್ಣ ಯಾರು ಅನ್ಕೊಂಡಿದ್ನು ಮಾರಾಯ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಸ್ನೇಹ ಅನ್ನೋ ಸಲಿಗೆಯೊಳಗೆ ಸಖ ಅಂತ ಕರೆದೆ, ಕೃಷ್ಣ ಅಂತ ಕರೆದೆ, ಯಾದವ ಅಂತ ಕರೆದ್ಬಿಟ್ಟೆ ನಿನ್ನ. ನೀ ಇಂಥ ದೊಡ್ಡ ಮನುಷ್ಯ ಅಂತ ಗೊತ್ತಿರಲಿಲ್ಲ ಮಾರಾಯ ನನಗೆ. ಈಗ ಭಯ ಆಯ್ತು, ಏನು ತಪ್ಪು ಮಾತಾಡಿದ್ನೋ, ಏನು ಹೇಳಿದ್ನೋ ಅವನ ಮುಂದೆ. ನನ್ನ ಫ್ರೆಂಡು, ನನ್ನ ಸ್ನೇಹಿತ ಅಂತ ಸಲಿಗೆಯಿಂದ. ನಿಮಗೆ ಗೊತ್ತಿರಬೇಕು, ಗಾಂಡವ ದಹನಕ್ಕೆ ಹೋದಾಗ ಇಬ್ರು ಮಲ್ಕೊಂಡಿರ್ತಾರೆ, ಕೂತಿರ್ತಾರೆ. ಎಲ್ಲಿ ಕೂತಿರ್ತಾನೆ ಗೊತ್ತಾ? ಕೃಷ್ಣನ ಎದೆ ಮೇಲೆ ಕಾಲಿಟ್ಟು ಮಲ್ಕೊಂಡಿರ್ತಾನೆ ಅರ್ಜುನ. ಮಲ್ಕೊಳ್ಳಿ ಸ್ನೇಹಿತ ಅಂತ ಮಲ್ಕೊಂಡಿರ್ತಾನೆ. ಎಲ್ಲ ನೆನಪಾಗತ್ತೆ ಇವನಿಗೆ, ಅಯ್ಯೋ ನಾನು ಅಂಥವ್ನು ಎದೆ ಮೇಲೆ ಕಾಲಿಟ್ಟು ಮಲ್ಕೊಂಡಿದ್ದಲ್ಲ ನಾನು, ಎಂಥ ಮನುಷ್ಯ ನಾನು ಅಂತ ಭಯ ಶುರು ಆಗುತ್ತೆ. ಭಯ ಜೊತೆಗೆ ಈ ತಮಾಷೆ ಮಾಡಿದ್ದೀನಿ. ಇನ್ನೊಂದು ಹೇಳ್ತೀನಿ ಕೇಳಿ, ಅತ್ಯಂತ ದೊಡ್ಡ ರೂಪದ ಮುಂದೆ ಬಹಳ ಹೊತ್ತು ನಿಲ್ಲೋದು ಕಷ್ಟ, ನಿಲ್ಲೋದೇ ಕಷ್ಟ. ಅದು ಆ ಕ್ಷಣಕ್ಕೆ ಬಂದು ಹೋಗ್ಬಿಡ್ಬೇಕದು, ನಿಂತ್ಕೊಂಡ್ಬಿಟ್ರೆ ಆಗುತ್ತೆ. ಒಂದು ಸಣ್ಣ ಕತೆ ಹೇಳ್ಬೇಕು, ಘಟನೆ ಹೇಳ್ಬೇಕು ನಿಮಗೆ. ಒರಿಸ್ಸಾದಲ್ಲಿ ರಾಮಕಥಾ ಅಂತ ಮಾಡ್ತಾರೆ, ನಾನು ನೋಡಿದ್ದೆ ಅದನ್ನು. ಎಷ್ಟು ಕಥೆಗಳು ಮಾಡ್ತಾರೆ, ರಾಮನ ಕಥೆ ಮಾಡ್ತಾರೆ. ಅದಾದ ಘಟನೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ರಾವಣನ ಪಾತ್ರ ವಹಿಸ್ತಾ ಇದ್ದ. ಅವ್ನು ನೋಡೋಕೆ 6 ಅಡಿ 4 ಇಂಚು ದೈತ್ಯ ಅವನು. ಅವನಿಗೆ 6-10 ಮುಖ ಕೂಡಿಸ್ಬಿಡೋರು. ಅವನ ಧ್ವನಿನೂ ಹಾಗೆ ಅದ್ಭುತ ನಾಟಕ ಮಾಡೋನು. ರಾವಣ ಅಂದ್ರೆ ರಾವಣ ಅವತರಣ ಆಗ್ಬಿಡ್ಬೇಕು ಆ ಥರ. ಅವನು ನಾಟಕ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಅವನ ಹೆಂಡತಿ ಮಕ್ಕಳು ಹೇಳೋಂತ, ಬೇಗ ಬಣ್ಣ ತೆಗಿ, ಬೇಗ ಬಣ್ಣ ತೆಗಿ, ಬೇಗ ಬಣ್ಣ ತೆಗಿ ಅಂತ. ಇದು ದೊಡ್ಡ ಕತೆ ಬರೆದದ್ದು, ಒರಿಸ್ಸಾದಲ್ಲಿ ಜ್ಞಾನಪೀಠ ಅವಾರ್ಡ್ ವಿನರ್ ಬರೆದ ಕತೆ ಅದು. ಯಾಕೆ ಬಣ್ಣ ತೆಗಿ ಅಂತಿರೋ, ಮಲ್ಕೋತೀನಿ ನಿದ್ದೆ ಬಂದಿದೆ ಅಂತ, ನೀ ಫಸ್ಟ್ ಬಣ್ಣ ತೆಗಿ ಅಂತ ಮಕ್ಕಳು ಹೆಂಡತಿ ಹೇಳ್ಬೇಕು. ಯಾಕಂದ್ರೆ ಆ ಬಣ್ಣ ತೆಗೆದಾಗ ನೀನು ರಾವಣದಲ್ಲೇ ಇದ್ದೀವ ಮರ, ರಾವಣ ರೂಪದಲ್ಲಿದ್ಯಾ ನೀನು ಅಂತ. ಅಂದ್ರೆ ಆ ರೂಪ ತಡ್ಕೊಳಕ್ಕಾಗಲ್ಲ. ಆ ರಾವಣ ರೂಪನೇ ತಡ್ಕೊಳಕ್ಕಾಗಲ್ಲ ಅಂದ್ರೆ ವಿಶ್ವರೂಪ ತಡ್ಕೊಳಕ್ಕಾಗತ್ತಾ? ಹೇಳ್ತಾನೆ ಆಗಲ್ಲ ನನಗೆ ಇದು ಭಯ ಹುಟ್ಟಿಸುವಂಥದ್ದು. ಐ ಆಮ್ ಆಡ್ ಬೈ ಇಟ್, ಬಟ್ ಐ ಡೋಂಟ್ ವಾಂಟ್ ಆಡ್ ಇಮೇಜ್, ಐ ವಾಂಟ್ ಅನ್ ಅಫೆಕ್ಷನೇಟ್ ಇಮೇಜ್. ಪ್ರೀತಿ ಬರಲಿ, ಅದಕ್ಕೆ ನನಗೆ ಮೊದಲಿನ ರೂಪ ತೋರಿಸು. ಅದಕ್ಕಿಂತ ಮೊದಲು ಇನ್ನೊಂದು ಮಾಡ್ತಾನೆ ಅವನು, ನಾರಾಯಣ ರೂಪ ತೋರಿಸು ಅಂತ ಹೇಳ್ತಾನೆ ಮೊದಲು. ನಿನ್ನ ನಾರಾಯಣ ರೂಪ ತೋರಿಸು ಅಂತ. ಯಾರೂ ನೋಡಿಲ್ಲಪ್ಪ ನೀನು ನಾರಾಯಣ ರೂಪ. ನೀನು ಅವತಾರಗಳನ್ನು ಗಮನಿಸಿದ್ದೀವಿ ನಾವು, ಅದು ನಾರಾಯಣ ರೂಪ ನೋಡಿಲ್ಲ ಅಂದಾಗ ಕೃಷ್ಣ ಅವನ ಮುಂದೆ ಆ ಚತುರ್ಭುಜ ಆಗಿ ಶಂಖ ಚಕ್ರ ಗದಾ ಪದ್ಮಗಳಿಂದಿದ್ದಂಥ ನಾರಾಯಣ ರೂಪವನ್ನು ತೋರಿಸ್ತಾನೆ. ತೋರಿಸಿ ಆಮೇಲೆ ಕರಗಿ ಮತ್ತೆ 2 ಕಾಲು 2 ಕೈ ಇರುವಂಥ ಕೃಷ್ಣ ರೂಪದಲ್ಲಿ ಬಂದು ನಿಂತ್ಕೋತಾನೆ ಮುಂದೆ. ವಿಶ್ವರೂಪ ನಿರಾಕಾರ, ಅಪ್ರಕಟಿತವಾದಂಥ ರೂಪ, ಅದು ಪ್ರಕಟವಾದಂಥದ್ದು. ಅದು ಆಕಾರವಾಗಿ ಬರೋದು ಚತುರ್ಭುಜ ರೂಪದಲ್ಲಿ ಮತ್ತು ಕೃಷ್ಣ ರೂಪದಲ್ಲಿ. ಕೊನೆಗೆ ಬಂದು ಕೃಷ್ಣ ರೂಪದಲ್ಲಿ ಬಂದ್ಕೋತಾನೆ. ಆ ಕುಮಾರವ್ಯಾಸನ್ ಮಾತು ಕೇಳಬೇಕು, ಎಷ್ಟು ಚಂದ ಹೇಳ್ತಾನೆ. ಇವ್ನು ನೋಡಿದ ಎಷ್ಟು ಸಮಾಧಾನ ಆಯ್ತು ಮಾರಾಯ ನನಗೆ, ಮತ್ತೆ ನನ್ನ ಕೃಷ್ಣ ಸಿಕ್ಕ ನನಗೆ. ನೀನು ಕೃಷ್ಣನಾಗೇ ಇರು ಮಾರಾಯ, ನೀನು ಅಲ್ಲಿದ್ದರೆ ನಮ್ಗೆ ಹೆದರಿಕೆ ಆಗತ್ತೆ. ಅದಕ್ಕೆ ನಾವು ದೇವರನ್ನ ನೀನು ಸಲಿಗೆ ಏನು ಮಾತಾಡ್ಬೇಕು. ಅದಕ್ಕೆ ದೇವರಿಗೆ ನಮ್ಮ ತರದೇ ಆಕಾರವನ್ನ ಕೊಟ್ಟ. ಹೌದು. ಮತ್ತೆ ಇನ್ನೊಂದು, ಬಟ್ರಾನ್ ರಸ್ಸಲ್ ಒಂದ್ ಕಡೆ ಹೇಳ್ತಾನೆ, ಅವನು ನಾಸ್ತಿಕ.
ಅದ್ರ ಬಹುದೊಡ್ಡ ತತ್ವಜ್ಞಾನಿ, ನೊಬೆಲ್ ಪ್ರೈಸ್ ವಿನ್ನರ್ ಬರ್ಟ್ರಾಂಡ್ ರಸೆಲ್. ಆತ ಹೇಳ್ತಾನೆ, ಇಫ್ ಆಂಟ್ ವೇರ್ ಟು ಥಿಂಕ್ ಆಫ್ ಎ ಗಾಡ್, ಇಫ್ ಆಂಟ್ ವೇರ್ ಟು ಬಿ ಥಿಂಕಿಂಗ್ ಆಫ್ ಗಾಡ್, ಇಟ್ ವಿಲ್ ಥಿಂಕ್ ಆಫ್ ಎ ಬಿಗ್ಗೆಸ್ಟ್ ಆಂಟ್ ಅಂತ. ಹಾಗೆ ನಾವು ಕೂಡ ಮನುಷ್ಯರು, ದೇವ್ರು ಹೆಂಗಿದ್ದಾನೆ, ನಮ್ಮ ಹಂಗೆ ಇರಬೇಕು, ಸುಂದರನಾಗಿದ್ದಾನೆ, ಅದ್ಭುತವಾಗಿದ್ದಾನೆ ಅಂಥೇಳಿ ಮತ್ತೊಂದು ಮನುಷ್ಯ ರೂಪವನ್ನೇ ಸೃಷ್ಟಿ ಮಾಡ್ಕೋತೀವಿ ನಾವು. ಅಂದರೆ ನಮಗೆ ಹತ್ತಿರವಾಗಿರುವಂಥದ್ದು, ನಮಗೆ ಅಪ್ಯಾಯಮಾನವಾದಂಥ ರೂಪವನ್ನು ಧರಿಸ್ಕೋತೀವಿ. ಅದಕ್ಕೆ ಅರ್ಜುನ ಕೇಳಿದ್ದು, ಮಹಾರಾಯ ನಿನ್ನ ಮುನ್ನಿನ ರೂಪ ತೋರೆಂದ ಅಂತ, ನಿನ್ನ ಮೊದಲಿನ ರೂಪ ತೋರ್ಸಪ್ಪ ಅಂತ ಹೇಳಿ ಮತ್ತೆ ಕೃಷ್ಣ ರೂಪದಲ್ಲಿ ಬಂದಾಗ ತುಂಬ ಸಂತೋಷ ಆಯಿತು ಅವನಿಗೆ ಅಂತ. ಅಂದರೆ ಆ ಅದ್ಭುತ ದೃಶ್ಯವನ್ನು ನೋಡಿದ ಮೇಲೆ ಭಯ ಆದಂಥದ್ದು ಮತ್ತೆ ಪ್ರೀತಿ ಲಕ್ಷಣ ಬಂದದ್ದು ಕೃಷ್ಣ ತನ್ನ ಸಾಮಾನ್ಯ ರೂಪಕ್ಕೆ ಬಂದಾಗ. ಅರ್ಜುನನಿಗೆ ವಿಶ್ವರೂಪ ಸಿಕ್ತು. ಹೌದು. ಆದರೆ ಕೃಷ್ಣ ಹೇಳ್ತಾನೆ, ಈ ರೂಪ ತಪಸ್ಸಿಂದ, ಪೂಜೆಯಿಂದ, ವೇದಗಳ ಅಧ್ಯಯನ ಸಿಗೋದಿಲ್ಲ. ಹಾಗಾದ್ರೆ ಹೇಗೆ ಸಿಗುತ್ತೆ? ತಪಸ್ಸು, ವೇದ ಅಧ್ಯಯನ, ಪೂಜೆ ಏನಕ್ಕೂ ಕಾಣಿಸಂತ ವಿಶ್ವರೂಪ ಅರ್ಜುನನಿಗೆ ಕಾಣಿಸ್ತು. ಬಟ್ ನಾವ್ಯಾರಾದ್ರೂ ವಿಶ್ವರೂಪವನ್ನು ನೋಡಬೇಕು ಅನ್ನುವಂಥದ್ದು ಬಂದ್ರೆ ನಮ್ಗೆ ಯಾವ ಥರ ಅರ್ಹತೆ ಇರಬೇಕು? ಅದಕ್ಕೆ ಹೇಳ್ತಾನೆ, ಯಾವುದೇ ಸಾಕ್ಷಾತ್ಕಾರ, ಇದನ್ನ ವಿಶ್ವರೂಪ ಅನ್ನೋದನ್ನ ಸಾಕ್ಷಾತ್ಕಾರ ಅಂತೀವಿ. ಇದನ್ನ ಸ್ವಲ್ಪ ನಾನು ಸಾಮಾನ್ಯ ಇವತ್ತಿನ ಜೀವನಕ್ಕೆ ಹೋಲಿಸಿ ಹೇಳೋದಾದ್ರೆ, ನಮಗೆ ಸಾಕ್ಷಾತ್ಕಾರ ಎಲ್ಲದರಲ್ಲೂ ಆಗಬೇಕು. ನಾನು ಮಾಡೋ ಕೆಲಸದಲ್ಲಿ ಸಾಕ್ಷಾತ್ಕಾರ ಆಗಬೇಕು, ನಾನು ಮಾಡ್ತಿರುವಂಥ ಚಿಂತನೆಯಲ್ಲಿ ಸಾಕ್ಷಾತ್ಕಾರ ಆಗಬೇಕು. ಇದಾಗಬೇಕಾದ್ರೆ ಮೊಟ್ಟ ಮೊದಲು ನಿಶ್ಚಲವಾದ ಭಕ್ತಿ ಅಂತ ಹೇಳ್ತಾನೆ. ಮೊದಲನೇ ಕ್ವಾಲಿಫಿಕೇಶನ್ ಲಿಸ್ಟ್ ಮಾಡ್ತಾನೆ ಅವನು, ಏನೇನು ಇರಬೇಕು ಅಂತ. ಭಕ್ತಿ ಅಂದ್ರೆ ಕೈ ಮುಕ್ಕೊಂಡು ಕೊಡೋದು, ಮಂಗಳಾರತಿ, ಪೂಜೆ ಪ್ರಸಾದ ಅಲ್ಲ. ಅದು ಪೂಜೆ. ನಿಶ್ಚಲವಾದ ಮನಸ್ಸು, ಫೋಕಸ್ಡ್ ಮೈಂಡ್. ಅದು ನಾನು ಹೇಳಿದ್ನೇ ಎಲ್ಲ ಗೊತ್ತಿಲ್ಲ. ನನಗೊಬ್ಬರು ಬಹಳ ದೊಡ್ಡ ವಿಜ್ಞಾನಿಗಳು, ಡಾಕ್ಟರ್ ರಾಜಾರಾಮಣ್ಣ ಅಂತ, ನನ್ನ ಗೈಡ್ ಆಗಿದ್ದವರು. ಅವ್ರು ಹೇಳೋರು, ಪ್ರಪಂಚದಲ್ಲಿ ಅತ್ಯಂತ ಸೆಕೆ ಆಗಿರುವಂಥ ಪ್ರದೇಶವನ್ನು ಗುರುತು ಮಾಡ್ಕೊ. ಅತ್ಯಂತ ಸೆಕೆ ಇರುವಂಥದ್ದು, ಬಿಸಿಲಿರುವಂಥದ್ದು ನೈಜೀರಿಯಾ ಅಂತ ಇಟ್ಕೊಳ್ಳಿ. ಅತ್ಯಂತ ಸೆಕೆ ಜಾಸ್ತಿ ಇರುವಂಥ ಒಂದು ದಿವಸ ಲೆಕ್ಕ ಹಾಕ್ಕೊಳ್ಳಿ, ಮೇ 21ನೇ ತಾರೀಕು. ಆ ಮೇ 21ನೇ ತಾರೀಕೊಳಗೆ ಅತ್ಯಂತ ಸೆಕೆ ಜಾಸ್ತಿ ಇರುವಂಥ ಸಮಯ ಮಧ್ಯಾಹ್ನ 1:30. ಏನು ಕುದೀತಾ ಇದೆ, 50 ಡಿಗ್ರಿ ಸೆಲ್ಸಿಯಸ್. ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ಮಸೂರ ಇದೆ, ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇದೆ, ಕೈಯಲ್ಲಿ ಒಂದು ಸಣ್ಣ ಟಿಶ್ಯೂ ಪೇಪರ್ ಕೊಟ್ಟಿದ್ದೀನಿ, ತಿನ್ನ ಪೇಪರ್. ಅದು ಫೋಕಸ್ ಮಾಡಿ ಸುಡೋಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾರೆ. ಎಲ್ಲರೂ ಹೌದು ಆಗತ್ತೆ ಅಂತಾರೆ. ರಾಮಣ್ಣ ಹೇಳಿದ್ರು, ಆಗೋಲ್ಲ. ಎಲ್ಲಿವರೆಗೂ ನಿನ್ನ ಕೈ ನಡಗತ್ತೋ ಅಲ್ಲಿವರೆಗೂ ಸುಡಲ್ಲ ಅದು ಪೇಪರ್. ಆದರೆ ಸಾಮಾನ್ಯ ಬೆಂಗಳೂರು ದಿವಸದೊಳಗೆ ಸಣ್ಣ ಲೆನ್ಸ್ ತಗೊಳ್ಳಿ, ಥಿಕ್ ಬ್ರೌನ್ ಪೇಪರ್ ತಗೊಳ್ಳಿ, ಕೈ ಗಟ್ಟಿಯಾಗಿ ಹಿಡ್ಕೊಂಡು ನಿಂಗೆ ಫೋಕಸ್ ಮಾಡಿಟ್ರೆ ಸರ್ರಂತ ತೂತ್ ಬೀಳುತ್ತೆ. ಅಂದರೆ ಆ ವಾತಾವರಣ, ಆ ಬಿಸಿ, ಆ ದೇಶ, ಆ ಕಾಲ ಮುಖ್ಯ ಅಲ್ಲ. ನಿನ್ನ ಮನಸ್ಸು ಎಷ್ಟು ಏಕಾಗ್ರ ಆಗಿದೆಯೋ ಅದ್ರ ಮೇಲೆ ಇರ್ತದೆ. ನಿನಗೆ ವಿಶ್ವರೂಪ ದರ್ಶನ ಸಾಕ್ಷಾತ್ಕಾರ ಆಗಬೇಕಾದ್ರೆ, ನಿನ್ನ ಕೆಲಸ ಸಾಕ್ಷಾತ್ಕಾರ ಆಗಬೇಕಾದ್ರೆ ಏಕಾಗ್ರವಾದ ಮನಸ್ಸು ಇರಬೇಕು ಮೊದಲೇದು. ಎರಡನೇದು, ನಿನ್ನ ಗುರುವಿನಲ್ಲಿ ಶ್ರದ್ಧೆ ಇರಬೇಕು. ಗುರು ಅಂದ್ರೆ ಸನ್ಯಾಸಿಗಳು ಅಂತ ಹೇಳ್ತಾ ಇಲ್ಲ. ನಿನ್ನ ಚಿಂತನೆಯೇ ನಿನ್ನ ಗುರು ಆಗ್ಬೋದು, ನೀನು ಓದಿದಂಥ ಪುಸ್ತಕ ನಿನ್ನ ಗುರು ಆಗ್ಬೋದು, ನಿನ್ನ ಸ್ನೇಹಿತ ನಿನ್ನ ಗುರು ಆಗ್ಬೋದು, ನಿನ್ನ ಹೆಂಡತಿ ಗುರು ಆಗ್ಬೋದು, ಗಂಡ ಗುರು ಆಗ್ಬೋದು. ಕೃಷ್ಣ ಬಂದಿದ್ದೆ ಸ್ನೇಹಿತನಾಗಿ ಬಂದದ್ದು. ಹಾಗೆ ಯಾರು ನಿನ್ನನ್ನು ಸರಿಯಾಗಿ ಮಾರ್ಗದರ್ಶನ ಮಾಡ್ತಾರೋ ಅವ್ರು ನಿನ್ನ ಗುರುಗಳಾದ ಹಾಗೆ. ಆ ಗುರುಗಳ ಮಾತಲ್ಲೇ ಶ್ರದ್ಧೆ ಇರಲಿ, ನಿಶ್ಚಲವಾದ ಭಕ್ತಿ, ಗುರುವಿನಲ್ಲಿ ಶ್ರದ್ಧೆ ಇರಬೇಕು. ಮತ್ತು ಇನ್ನೊಂದು, ಭಗವಂತ ಕೊಟ್ಟ ಶಕ್ತಿಯನ್ನು ಪರಿಪೂರ್ಣವಾಗಿ ಬಳಸ್ಬೇಕು. ಇದು ಹುಡುಗರಿಗೆ ಭಾಳ ಮುಖ್ಯ ಹೇಳ್ಬೇಕು ನಾನು. ಅಯ್ಯೋ ಬಿಡ್ರಿ, ಯಾರು ಮಾಡ್ತಾರೆ ಬಿಡ್ರಿ, ನಾವ್ಯಾಕೆ ಮಾಡಬೇಕು? ನಿಮಗೆ ಸಾಕ್ಷಾತ್ಕಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಒಂದಿಷ್ಟು ಶಕ್ತಿ ಅಂತ ಕೊಟ್ಟಿದ್ದಾನೆ ನಿಮಗೆ, ಆ ಶಕ್ತಿಯನ್ನು ಪೂರ್ಣವಾಗಿ ಬಳಸಬೇಕು. ಕೃಷ್ಣ ಹೇಳೋದು ಅದನ್ನು, ನಿಮ್ಮ ಕೊಟ್ಟಂಥ ಶಕ್ತಿಯನ್ನು ಪೂರ್ಣವಾಗಿ ಬಳಸದೆ ಹೋದರೆ ನೀವು ಹೇಡಿ ಆಗ್ತೀರಿ, ಅನಾಸಕ್ತರಾಗ್ತೀರಿ ಅಂತ ಹೇಳ್ತಾನೆ. ಅನಾಸಕ್ತರಾದರೆ ಕೆಲಸ ಆಗಲ್ಲ ನಿಮಗೆ. ಅದರಿಂದ ಹೇಳಿತನ, ಅನಾಸಕ್ತಿ ಬೇಡ. ಮೂರನೇದು, ಮಾಡಿದ್ದನ್ನು, ಯಾವುದೇ ಕೆಲಸ ಮಾಡಿದ್ದನ್ನು ಇದು ನನ್ನದಲ್ಲ, ಇದು ಪರಮಾತ್ಮನಿಗೆ ಅರ್ಪಿಸಿದ್ದು ಅಂತ ಕೃಷ್ಣಾರ್ಪಣ ಅಂತ ಮಾಡೋದಾದರೆ ಆ ಕೆಲಸದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ ನಿಮಗೆ. ಮಾಡೋ ಕೆಲಸದಲ್ಲಿ ನೀವು ಮಾಡುವಂಥ ಚಿಂತನೆಯಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ಇದು ನನ್ನದು ಅಂತ ಬಹಳ ಅಹಂಕಾರ ಬಂದರೆ ಅದು ಅರ್ಪಣೆ ಆಗೋಲ್ಲ. ನೈವೇದ್ಯ ಮಾಡಿದ ಹಾಗೆ, ನೈವೇದ್ಯ ಮಾಡಿದಾಗ ಭಗವಂತ ನಿನಗೆ ಒಪ್ಪಿಸಿದ್ದೀನಿ ಅಂತ ಅಂದರೆ ಅನ್ನ ಪ್ರಸಾದ ಆಗ್ತದೆ, ನೀರು ತೀರ್ಥ ಆಗ್ತದೆ. ಇಲ್ಲಿದೆ ಬರೀ ಅನ್ನ ನೀರು ಯಾಕೆ ಕೂತ್ಕೊಳ್ಳುತ್ತೆ. ಅದು ಕೊನೆಗೆ ಒಂದು ಮಾತು ಹೇಳ್ತಾನೆ, ಲಾಸ್ಟ್ ಒಂದು ಮಾತು, ನನ್ನನ್ನು ಯಾವಾಗಲೂ ಒಂದು ಉಪಕರಣ ಅಂತ ತಿಳ್ಕೊಂಡು ಭಗವಂತನ ಸದಾಕಾಲದ ಪ್ರಾರ್ಥನೆ ಏನಿರಬೇಕು ಅಂದರೆ, ಭಗವಂತ ನಾನು ಉಪಕರಣ ಅಂತ ದಯವಿಟ್ಟು ತಿಳ್ಕೊಳ್ಳಪ್ಪ ಎಂದು ಮರಿಬೇಡ, ನನ್ನ ಸದಾ ಬಳಸು ನನ್ನ ಅಂತ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬಳಸು. ಇದನ್ನೊಂದು ನಾನು ಹಿಂದಕ್ಕೊಂದು ಕತೆ ಬರೆದಿದ್ದೆ 30-40 ವರ್ಷದ ಹಿಂದೆ. ಅದು ನೀವೆಲ್ಲ ಇಂಟರ್ನೆಟ್ಟಲ್ಲಿ ನೋಡಿರ್ತೀರಿ. ಅದು ನಾನು ಬರೆದದ್ದು ಅಂತ ಭಾಳ ಜನ ಗೊತ್ತಿಲ್ಲ. ಪ್ಯಾರಬಲ್ ಆಫ್ ಪೆನ್ಸಿಲ್ ಅಂತ ಬರುತ್ತೆ.
ನೀವು ನೆಟ್ಟಲ್ಲಿ ನೋಡಿದ್ರೆ 1,000 ಸಿಗ್ತದೆ ಅದು. ಹ್ಮ್. ನಾನು ಬರ್ತಿದ್ದೆ, ಒಬ್ಬ ಯಾವನೋ ಮನುಷ್ಯ ಪೆನ್ಸಿಲ್ ತಯಾರು ಮಾಡ್ತಾ ಇದ್ದ. ಇದು ಇಡೀ ಈ ಭಗವದ್ಗೀತೆ ಅಧ್ಯಾಯದ ಸೂಕ್ಷ್ಮ ರೂಪ ಇದು. ಪೆನ್ಸಿಲ್ ತಯಾರು ಮಾಡ್ತಾ ಇದ್ದ, ಒಳ್ಳೆ ಮರ ತರೋನು, ಕೆತ್ತಿ ಚಂದ ಮಾಡ್ತಿದ್ದ. ಒಳಗಡೆ ಸೀಸ ಚಂದ ಒಳ್ತಂದು ಹಾಕಿ ಎರಡೂ ಕೂಡಿಸಿ ಬೆಲ್ತ್ಬಿಟ್ಟು ಪೇಂಟ್ ಮಾಡಿ ಪಾಲಿಷ್ ಮಾಡಿ ಕಂಪನಿ ಹೆಸರು ಪ್ರಿಂಟ್ ಮಾಡಿ ಬಾಕ್ಸ್ ಎಲ್ಲ ಕಳಿಸ್ತಾ ಇದ್ದ ಮಾರ್ಕೆಟಿಗೆ ಕಳಿಸುವಾಗ ಒಂದು ಪೆನ್ಸಿಲ್ ಕೈಲಿ ಹಿಡ್ಕೊಂಡ. ಮಾತಾಡ್ದೆ ಅದ್ರ ಜೊತೆಗೆ, ಪೆನ್ಸಿಲ್ ಈಗ ಮಾರ್ಕೆಟಿಗೆ ಹೋಗ್ತಾ ಇದೆಯಪ್ಪ, ನೀನು ಯಶಸ್ಸಾಗಬೇಕಾದ್ರೆ ನಾನು ಹೇಳಿದ ಮಾತು ಕೇಳ್ತೀಯಾ? ಅದಾವತ್ತು ನಾನು ನಿರ್ಮಾಪಕ ನೀನೇ ಅಪ್ಪ, ಸೃಷ್ಟಿ ಮಾಡೋದು ನೀನು ಹೇಳ್ದಂಗೆ ಕೇಳ್ತೀನಿ ಅಂತ. ಆಮೇಲೆ ಹೇಳೋದು 5 ಮಾತು ನೆನಪಿಟ್ಕೊ, 5 ಮಾತು ನೆನಪಿಟ್ಕೊ, ಭಾಳ ಮುಖ್ಯವಾದದ್ದು. ಮೊದಲೇ ಮಾತು, ನೀನು ಜೀವನದಲ್ಲಿ ಹೋದಾಗ ಎಷ್ಟೋ ಜನ ನೀನು ಕೆತ್ತಾರೆ, ತೊಂದರೆ ಕೊಡ್ತಾರೆ. ತೊಂದರೆ ಅನ್ಕೋಬೇಡ. ದಿ ಶಾರ್ಪನಿಂಗ್ ಇಸ್ ಡನ್ ಟು ಮೇಕ್ ಯು ಬೆಟರ್ ಪೆನ್ಸಿಲ್. ನೀನು ಮೊಂಡ ಆದಾಗ ಚೂರ್ತಾರೆ, ನೀನು ಒಳ್ಳೆಯದು ನೀನು ಬಳಸೋದಕ್ಕೆ ಕೆತ್ತಾರೆ. ಆದ್ದರಿಂದ ತಪ್ಪು ತಿಳ್ಕೊಬೇಡ ಜನರ ಬಗ್ಗೆ, ಅದಿಟ್ಕೋ. ಎರಡನೇದು ಭಾಳ ಮುಖ್ಯ, ನೀನು ಯಾರ ಕೈಯಲ್ಲಿ ಉಪಕರಣ ಅಂತ ಹೋಗ್ತೀಯೋ ಅವ್ರಿಗೆ ಶರಣಾಗು. ನಿನ್ನ ಜೀವನದ ಸಾರ್ಥಕತೆ ಇರೋದೇ ಒಂದು ಕ್ರಿಯಾಶೀಲ ಜೀವನದ ಕೈಯಲ್ಲಿ ಹೋಗುವಂಥದ್ದು. ನೀನು ಒಳ್ಳೆ ಆ ಚಿತ್ರಕಾರನ ಕೈಯಲ್ಲಿ ಹೋಗೋ ಚಿತ್ರ ಹಾಕ್ತೀಯ, ಒಬ್ಬ ಗೋಡೆ ಮೇಲೆ ಮಾರ್ಕ್ ಮಾಡ್ತಿರ್ತಾನೆ, ಹೋದ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ. ಕಾರ್ಪೆಂಟರ್ ಯೂಸ್ ಮಾಡ್ತಾನೆ, ನಿನ್ನ ನೆಲದ ಮೇಲೆ ಗೀಚ್ತಾರೆ, ಒಂದು ಪುಟ್ಟ ಮಗು ಸಿಕ್ಕರೆ ಎಳೆದು ಬೆಳೆದು ಹಾಕ್ಬಿಡ್ತದೆ, ಅದು ಯಾವನೋ ಕುಟ್ಟಿ ಪುಡಿ ಮಾಡಿಬಿಡ್ತಾನೆ. ಯಾರ ಕೈಯಲ್ಲಿ ಹೋಗ್ತೀಯ ಮುಖ್ಯ. ಆದ್ದರಿಂದ ನೀನು ಉಪಕರಣ ಆಗಿ ಯಾರ ಕೈಯಲ್ಲಿ ಹೋಗ್ತೀಯೋ ಅವ್ರು ಶರಣಾಗ್ಬಿಡು ಮೊದಲೇದು. ಎರಡನೇದು, ಯಾವಾಗ ಕೆತ್ತಾರೋ ಬೈಕೋಬೇಡ, ನೀನು ಒಳ್ಳೆಯದನ್ನು ಮಾಡೋದಕ್ಕೆ ಮಾಡಿದ್ದು. ಮೂರನೇದು, ನೀನು ಬರೀತೀಯಲ್ಲ ಚೆನ್ನಾಗಿ ಬರಿ, ಎಲ್ಲಿ ಬರಿತೀಯೋ ಮುಖ್ಯ ಅಲ್ಲ, ಎಲ್ಲಿ ಹೋದಲ್ಲಿ ಚೆನ್ನಾಗಿ ಬರಿ. ನೀನು ಹೆಜ್ಜೆ ಗುರುತು ಮೂಡದೆ ಹೋದ್ರೆ ಬಿಸಾಕ್ಬಿಡ್ತಾರೆ ನಿನ್ನ. ಕಟ್ಟಿಗೆ ಮೇಲೆ ಬರಿತೀಯೋ ಮರದ ಮೇಲೆ ಬರಿತೀಯೋ ಚೆನ್ನಾಗಿ ಬರಿ. ನಾಲ್ಕನೇದು, ಒಂದು ಮಾತು ನೆನಪಿಟ್ಕೋ, ದ ಬೆಸ್ಟ್ ಇನ್ ಯು ಈಸ್ ಇನ್ಸೈಡ್ ನಾಟ್ ಔಟ್ಸೈಡ್. ನಿಂದು ಯಾವ್ದು ಪೆನ್ಸಿಲ್ ಇಷ್ಟಪಡ್ತಾರೆ ನಿನ್ನ ಒಳಗಡೆ ಚೆನ್ನಾಗಿ ಬರೆದಾಗ ಮರ ನೋಡಲ್ಲ ಯಾರೋನು ಅಲ್ವಾ, ಕೊನೆಗೆ ಮರದ ಬಿಸಾಕ್ಬಿಡ್ತಾರೆ. ಇವೆಲ್ಲ ಮಾತುಗಳನ್ನು ನೆನಪಿಟ್ಕೊಂಡು ನೀನು ಹೋಗು, ನೀನು ಜೀವನದಲ್ಲಿ ಆಗ್ತೀಯ. ಮೊದಲೇ ಮಾತನ್ನ ಮರಿಬೇಡ ಹೇಳಿದ್ದು, ಯಾರ ಕೈಯಲ್ಲಿ ಹೋಗ್ತೀಯೋ ಅವ್ರ ಉಪಕರಣ ಅಂತ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ನೀನು ದೊಡ್ಡವನಾಗ್ತೀಯ ಅಂತ ಹೇಳಿದಂತೆ. ಪೆನ್ಸಿಲ್ ಹೋಯ್ತು, ಭಗವಂತ ನಮಗೂ ಹಾಗೆ ಹೇಳಿ ಕಳಿಸಿದ್ದಾನೆ. ಅದೇ 11ನೇ ಅಧ್ಯಾಯದ ಸ್ಫೂರ್ತಿ ಸಮರಿ. ಸೊ 11ನೇ ಅಧ್ಯಾಯದಲ್ಲಿ ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾನೆ, ಅರ್ಜುನ ಅದಕ್ಕೆ ಅರ್ಹನಾಗಿರ್ತಾನೆ. ಇಲ್ಲಿವರೆಗೂ ತೇರಿ 10 ಅಧ್ಯಾಯದಲ್ಲಿ ಹೇಳುವಂಥ ತೇರಿಗೆ ಪ್ರಾಕ್ಟಿಕಲ್ ಆಗಿ ಸೊ ಅವನು ವಿಶ್ವರೂಪವನ್ನು ತೋರಿಸುವ ಮೂಲಕ ತಾನು ಯಾರು ಅಂತ ಹೇಳ್ಕೊಂಡು ಬಂದಿದ್ದಕ್ಕೆ, ತಾನು ಯಾರು, ನೀನೇನ್ ಮಾಡಬೇಕು ಎಲ್ಲ ಜ್ಞಾನನ 10 ಅಧ್ಯಾಯದಲ್ಲಿ ಕೊಟ್ಟಿದ್ದಕ್ಕೆ 11ನೇ ಅಧ್ಯಾಯಕ್ಕೆ ವಿಶ್ವರೂಪವನ್ನು ತೋರಿಸುವ ಮೂಲಕ ಅದನ್ನ ದೃಢೀಕರಿಸ್ತಾನೆ, ಪ್ರಮಾಣೀಕರಿಸ್ತಾನೆ. ಸೊ ನಾವು ಕಳೆದ 11 ಅಧ್ಯಾಯಗಳಲ್ಲಿ ಆದಷ್ಟು ಅರ್ಥ ಮಾಡಿಸುವಂತ, ಯುವಕರ ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಅಧ್ಯಾಯದಲ್ಲಿ ತಿಳ್ಕೊಳ್ಬೇಕಾಗಿದ್ದೇನಂತ ಹೇಳಿದ್ರೆ ಸರ್, ಒಂದು ನಮ್ಮ ಅರ್ಹತೆ ಇರಬೇಕು, ನಮಗೆ ಅರ್ಹತೆ ಇರಬೇಕು. ಇನ್ನೊಂದು ಪ್ರಶ್ನೆಯನ್ನ ಕೇಳುವುದಕ್ಕೆ ನಮಗೆ ವಿನಯತೆ, ಶ್ರದ್ಧೆ ಮತ್ತೆ ಶರಣಾಗತಿ ಇರಬೇಕು. ಈ 3 ಬಹಳ ಮುಖ್ಯ ಅಲ್ಲ ಸರ್? ಇನ್ನೊಂದು, ದೇವರನ್ನ ವಿಶ್ವರೂಪವನ್ನ ಅಥವಾ ದೇವರನ್ನ ಸಾಕ್ಷಾತ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ವೇದ, ಪೂಜೆ, ಆಚಾರಗಳು ಅದರಿಂದ ಆಗೋದಿಲ್ಲ. ನಿಮಗೆ ಜ್ಞಾನ ಬೇಕು ಮತ್ತು ಶರಣಾಗತಿ ಬೇಕು. ಹಾಗಿದ್ರೆ ಮಾತ್ರ ನಮಗೆ ಸಿಗತ್ತೆ. ಇನ್ನೊಂದು, ಕಲುಷಿತ ಮನಸ್ಸಿಂದ ಹೊರಗಡೆ ಬರಬೇಕು, ನಿಷ್ಕಲ್ಮಶ ಮನಸ್ಸಿರಬೇಕು. ಇದೆಲ್ಲವುದು ನಾವು ದಿನನಿತ್ಯದ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಇದು ಬರೋದಕ್ಕೆ ಸಾಧ್ಯ. ಭಗವದ್ಗೀತೆ ಕೇವಲ ಓದ್ಕೊಂಡು ಬದಿಯಲ್ಲಿಡುವಂತ ಗ್ರಂಥ ಅಲ್ಲ. ನೀವು ಹೇಳಿದಾಗೆ ಭಗವದ್ಗೀತೆ ಪ್ರಾಕ್ಟಿಕಲ್ ಗೈಡು, ಅದನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳುವ ಗುಂಡಪ್ಪನವರು ಜೀವನ ಧರ್ಮ ಯೋಗ ಅಂತ ಕರೆದ್ರು. ಜೀವನ ಧರ್ಮ ಯೋಗ ಅಂತ ಕರೆದ್ರು, ಜೀವನ ಮತ್ತು ಧರ್ಮವನ್ನ ಕೂಡಿಸುವಂತದ್ದು. ಆದ್ರಿಂದ ಭಗವದ್ಗೀತೆಯನ್ನ ಓದುವುದಕ್ಕೆ ನೀವು ಯೋಚನೆ ಮಾಡಿದ್ರೆ, ಓದಬೇಕು ಅನ್ಸಿದ್ರೆ, ನೀವು ಅದರ ಒಂದೊಂದು ಎಳೆಯನ್ನ ತಗೊಂಡ್ಕೊಂಡು ಅನುಷ್ಠಾನ ಮಾಡುವಂತ ಪ್ರಯತ್ನ ಮಾಡಬೇಕು. ಹೌದು ಸರ್, ಅದನ್ನ ಮಾಡಿದ್ರೆ ಮತ್ತೆ ನಾನು ಯಾವಾಗ್ಲೂ ಸರ್ ದೇವಸ್ಥಾನಕ್ಕೆ ಹೋದಾಗ ಒಂದೇ ಕೇಳ್ಕೊಳ್ಳೋದು, ನೀನು ಮಾಡಬೇಕಾಗಿರೋ ಒಳ್ಳೆ ಕೆಲಸಕ್ಕೆ ನನ್ನನ್ನ ಉಪಕರಣವಾಗಿ ಬಳಸ್ಕೋ. ಮೇಕ್ ಮೀ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎಸ್ಟಾಬ್ಲಿಷಿಂಗ್. ಅಲ್ವಾ ಸರ್? ಇನ್ಸ್ಟ್ರೂಮೆಂಟ್ ಆದ್ರೆ ಸಾಕು, ನಾವು ಅದು ಸಾಕು. ಬೇರೆ ಎಲ್ಲ ನಿಮಿತ್ತ ಮಾತ್ರ, ನಾವು ನಿಮಿತ್ತ ಮಾತ್ರ. ಇಟ್ ಇಸ್ ಬೆಟರ್ ಟು ರಿಮೈನ್ ಲೈಕ್ ದಟ್. ನಾವು ನಿಮಿತ್ತ ಮಾತ್ರ ಆಗಿರೋದೇ ಒಳ್ಳೇದು, ಸಾಕು. ಸೊ ಇದೆಲ್ಲವುದನ್ನ 11ನೇ ಅಧ್ಯಾಯದಲ್ಲಿ ವಿಶ್ವರೂಪದ ದರ್ಶನದ ಮೂಲಕ ನಮಗೆ ಅರ್ಥ ಆಯ್ತು.
ಸೊ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭಗವದ್ಗೀತಾ ಫಾರ್ ಯೂತ್, ಯುವಕರಿಗಾಗಿ ಭಗವದ್ಗೀತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸರ್ ಧನ್ಯವಾದ. ಏನಕ್ಕಂದ್ರೆ ಕಳೆದ 11 ಅಧ್ಯಾಯಗಳಲ್ಲಿ ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಅದನ್ನ ಯುವಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಈ ಪ್ರಯತ್ನ ಮುಂದುವರಿಯುತ್ತೆ. ನಾನು ಈ 11 ಅಧ್ಯಾಯವನ್ನ ಅನೇಕರು ನೋಡಿ ಪ್ರಶಂಸೆಯ ಸಂದೇಶಗಳನ್ನ ನಮ್ಗೆ ಕಳಿಸಿದ್ದಾರೆ. ನಮ್ಮ ಪ್ರಯತ್ನ ಸಾಕಾರ ಆಗೋದು ಸರ್, ನಿಮ್ಮಲ್ಲಿ ಯಾರಾದ್ರೂ ಭಗವದ್ಗೀತೆ ತಗೊಂಡ್ಕೊಂಡು ಓದಿ ಅದನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡು ಇದರಿಂದ ನಮ್ಮ ಜೀವನ ಬದಲಾವಣೆ ಆಯ್ತು ಅಂತ ಅಂದ್ಕೊಂಡ್ರೆ ನಾವು ಮಾಡಿದ್ದು ಸಾರ್ಥಕ ಆಯ್ತು. ಸೊ ಈಗಾಗಲೇ ಹೇಳಿದಾಗೆ ಈ ಇಡೀ ನಮ್ಮ ಭಗವದ್ಗೀತಾ ಫಾರ್ ಯೂತ್, ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಸ್ನೇಹಿತ, ಅವನೇ ಗುರು. ಆದ್ದರಿಂದ ಕೃಷ್ಣನನ್ನ ಗುರು ಅಂತ ನೆನಪಿಸ್ಕೊಳ್ತಾ ಈ ಅಧ್ಯಾಯವನ್ನ ಮುಗಿಸ್ತೇನೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.